ಸಿದ್ದರಾಮಯ್ಯನವರನ್ನು ಬಲಾತ್ಕಾರವಾಗಿ ಅವರಿಂದ ಏನೂ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಒಂದೇನು ಗೊತ್ತಾ, ಹೈಕಮಾಂಡ್, ನಾನು ಹೇಳ್ತೇನೆ, ಭಾಳ ಮಂದಿ ಶಾಸಕರ ಬೆಂಬಲ ಅವರಿಗೆ ಯಾರಿಗಿದೆ ಇವರಿಗೆ ಯಾರಿಗಿದೆ ಅಂತ ಕೇಳ್ತಾರೆ. ನಾನು ಅದನ್ನು ಒಪ್ಪೋದಿಲ್ಲ. ನಾಳೆ ಹೈಕಮಾಂಡ್ ಶಿವಕುಮಾರನ್ನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ ಶಾಸಕರು, ಮೆಜಾರಿಟಿ ಶಾಸಕರು ಅವರ ಮನೆ ಬಾಗಿಲಲ್ಲಿ ಹೋಗಿ ನಿಲ್ತಾರೆ. ಅವರೇನು ಸಿದ್ದರಾಮಯ್ಯವ್ರಿಗೆ ಅನ್ಯಾಯ ಆಗಿದೆ ಅಂತ ಅವರು ಬಂಡೆ ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರು ಸೈದ್ಧಾಂತಿಕವಾಗಿ ತೆಗೆದು ನೋಡಿದ್ರು ಅವರು ಪರ್ಫೆಕ್ಟ್. ರಾಹುಲ್ ಗಾಂಧಿ ಏನು ಮಾತಾಡ್ತಾನೆ ಅವರು ಅದನ್ನೇ ಮಾತಾಡ್ತಾರೆ. ಇಲ್ಲಾಂದರೆ ಇವರು ಏನು ನೀವು ಕಾಸ್ಟ್ ಸೆನ್ಸಸ್ ಬಗ್ಗೆ ಹೇಳಿ ಮತ್ತೊಂದು ಯಾವ್ದು ಎಲ್ಲದರ ಬಗ್ಗೆನೂ ಅವರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ. ಈಶಾ ಫೌಂಡೇಶನ್ ಅಲ್ಲಿ ಹೋಗಿ ಇವ್ರು ಬೇಕಾದ್ರೆ ಅಮಿತ್ ಶಾ ಇಲ್ಲದಿದ್ದ ಸಂದರ್ಭದಲ್ಲಿ ಹೋಗ್ಬೋದಿತ್ತು. ಅಮಿತ್ ಶಾ ಇದ್ದ ಇದರಲ್ಲೇ ಹೋಗಿ ಒಂದು ರೀತಿಯ ಸ್ವಾಮೀಜಿ ಮಾತಾಡಿದ್ದು ಕೂಡ ಅದು ಬಿಜೆಪಿ UPA ಸರ್ಕಾರ ಟೀಕೆ ಮಾಡಿ ಮಾತಾಡಿದ್ದಾರೆ. ಅಂಥದ್ರಲ್ಲಿ ಯಾಕಾಗಿ ಮಾಡ್ತಾ ಇದ್ದಾರೆ ನಂಗಂತೂ ಗೊತ್ತಿಲ್ಲ. ಎಷ್ಟೋ ಮಂದಿ ನೀವು ದೇಶದಲ್ಲಿ ಎಲ್ಲರೂ ಕೂಡ ಒಂದು ರೈಡ್ ಮಾಡಿದ ಕೂಡಲೇ ಓಡೋಡುವಾಗಿ ಬಿಜೆಪಿ ಸೇರಿಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಅವ್ರನ್ನ ವಿಚ್ಚಂಟು ಮಾಡಿ ಜೈಲಿಗೆ ಹಾಕಿದ್ರು ಕೂಡ ಶಿವಕುಮಾರ್ ಕಚ್ಚಿಕೊಂಡು ಈ ಪಕ್ಷದಲ್ಲಿ ನಿಂತಿದ್ದಾರೆ. ಕಾಂಗ್ರೆಸ್ ಆಫೀಸ್ ಕಸ ಹೊಡ್ಕೊಂಡಿದ್ದು ಬಿಡ್ತೀನಿ ಅಲ್ಲ, ಅದರ ಆ ನಿಷ್ಠೆಯನ್ನು ನಾವು ಪ್ರಶ್ನೆ ಮಾಡುವಂಗಿಲ್ಲ. ನೋಡಿ, ಅವರಿಗೆ ನನಗೆ ಈಗಲೂ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆಗಳು ಇದೆ. ಅದರ ನಂತರ ಈಗ ಅವರು ಸದಾವಸ್ಥೆಲೆ ಹೇಳಿ ಮತ್ತೊಂದು ಹೇಳಿ ಏನೇ ಆಗಲಿ, ಒಂದು ಆಡಳಿತ ಪಕ್ಷ ಇದ್ದಾಗ ಚರ್ಚೆ ಆಗಬೇಕಾಗಿರೋದು ಸರ್ಕಾರದ ಸಾಧನೆಗಳ ಬಗ್ಗೆ. ನೋಡಿ, ನಾನು ಈ ಓಪನ್ ಆಗಿ ಹೇಳ್ತೀನಿ, ಅದನ್ನು ಇಡೀ ರಾಜ್ಯದಲ್ಲಿ ರಸ್ತೆ ಸ್ಥಿತಿ ಇಷ್ಟೊಂದು ಹಾಳಾಗ್ಬಿಟ್ಟಿದೆ ಅಂದರೆ ಯಾವುದಾದ್ರೂ ಒಂದು ವಿರೋಧ ಪಕ್ಷ ಆಗಲಿ ಜನರಾಗಲಿ ಚರ್ಚೆ ಮಾಡಬೇಕಾಗಿರೋದು, ಮಾಧ್ಯಮಗಳಾಗಲಿ ಚರ್ಚೆ ಮಾಡಬೇಕಾಗಿರೋದು ಇದ್ದ ವಿಷಯಗಳ ಬಗ್ಗೆ, ಸರ್ಕಾರದ ಸಾಧನೆ ಇಲ್ಲದಿದ್ದರೆ ಅದರ ವೈಫಲ್ಯದ ಬಗ್ಗೆ ಚರ್ಚೆ ಮಾಡಬೇಕು. ಆ್ಯಕ್ಚುಲಿ ಅಶೋಕ್ ಮಾತಾಡೋದು ನನಗೆ ನಿಜಕ್ಕೂ ಅವರೇ ಮುಂದಿನ ದಸರಾ ಅವರು ಮಾಡೋದಿಲ್ಲ, ಮುಂದಿನ ದೀಪಾವಳಿ ಇವರು ಮಾಡೋದಿಲ್ಲ, ಅವರನ್ನಾಗಲಿಕ್ಕೆ ಬಿಡುವುದಿಲ್ಲ. ಈಗ ನಿಮಗೇನು ಸಂಬಂಧ ರೀ? ಆಯ್ತಪ್ಪ, ಈ ಸರ್ಕಾರ ಹೋಗ್ತಾರೆ, ಅಶೋಕ್ ಮುಖ್ಯಮಂತ್ರಿ ಆಗ್ತಾರ, ವಿಜೇಂದ್ರ ಮುಖ್ಯಮಂತ್ರಿ ಆಗ್ತಾರ, ಅದು ಬೇರೆ. ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಏನು, ಶಿವಕುಮಾರ್ ನಿಮ್ಮ ಕೆಲಸ ಏನಂದರೆ ಈ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ತೆಗೆದಿಟ್ಟು ಮುಂದಿನ ಚುನಾವಣೆಯಲ್ಲಿ ಆದರೆ ನಮಗೆ ಮತ ಹಾಕಿ ಅಂತ ಹೇಳ್ಬೇಕು. ಅವ್ರೇನು ಮಾಡಿದ್ದಾರೆ, ಇವರದ್ದೊಂದು ಬಿ ಟೀಮ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ಸಾಧನೆಗಳು ಡಿಸ್ಕಸ್ ಮಾಡಬೇಡಿ ನೀವು, ಇದನ್ನು ಮಾಡ್ತಾ ಇರಿ. ಕಾಂಗ್ರೆಸ್, ನನ್ನ ಪ್ರಕಾರ ಕಾಂಗ್ರೆಸ್ ಈ ಪಾರ್ಟಿ ಇಸ್ ಎಂಜಾಯಿಂಗ್ ಇದು. ನಮಸ್ಕಾರ, ವಾರ್ತಾಭಾರತಿ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ, ಏನೇನೋ ಚರ್ಚೆ ಆಗ್ತಾ ಇದೆ. ಲಾಜಿಕ್ ಬಗ್ಗೆ ಆ್ಯಕ್ಚುಲಿ ಚರ್ಚೆ ಮಾಡಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿ ನನ್ನ ಪ್ರಕಾರ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಟ್ಟು ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಅವ್ರ ಜೊತೆಗೆ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೇನು ಅನಿಸುತ್ತೆ ಸರ್ CM ಬದಲಾವಣೆ ಬಗ್ಗೆ? CM ಬದಲಾವಣೆ ಬಹುಶಃ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದ ಇದು ಕೇಳ್ತಾ ಇದೆ. ಅಂದರೆ ತಕ್ಷಣದಲ್ಲಿ ಅಲ್ಲದೇ ಇದ್ದರೂ ಮುಂದೆ ಬದಲಾವಣೆ ಆಗುತ್ತೆ ಅಂತ ಇವರು ಫುಲ್ ಟರ್ಮ್. ಅಲ್ಲ, ನನಗೇನು ಅನಿಸುತ್ತೆ ಅಂದರೆ ಒಂದಿಷ್ಟು ಏನೋ ಒಳಗಡೆ ನಡೀತಿರ್ಬೋದು ಚರ್ಚೆ, ಖಂಡಿತ ಹೊರಗಡೆ ಏನೋ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಚರ್ಚೆ ಆಗ್ತದೆ. ಅಲ್ಲ, ಒಂದು ಸಾಮಾನ್ಯವಾಗಿ ಈಗ ಮುಖ್ಯಮಂತ್ರಿಗಳ ಆಯ್ಕೆಗೆ ಒಂದು ವಿಧಾನ ಇದೆ. ಶಾಸಕಾಂಗ ಪಕ್ಷದ ಯಾರು ಬಹುಮತ ಪಡ್ಕೊಳ್ತಾರ ಅವರು ಆಗ್ತಾರೆ. ಇದು ಅದಕ್ಕೆ ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ರೂಲ್ ಇಲ್ಲ, ಇಂಥದ್ದೇ ವಿಧಾನ ಇದೆ ಅಂತ ಆಗೋದಿಲ್ಲ. ಅದು ಅಂದರೆ ವೋಟಿಂಗ್ ಇಲ್ಲದ್ರೆ ಅದನ್ನು ಅಂಥದ್ದು ಏನೂ ಇಲ್ಲ. ಅದು ಒಂದು ಗುಪ್ತ ಅವರು ಪಕ್ಷದ ಒಳಗಡೆ ನಡೆಯುವ ವ್ಯವಹಾರ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಬದಲಾವಣೆಗಳು ಒಂದು 2-3 ಕಾರಣಗಳಿಗೆ ಆಗುತ್ತೆ. ಒಂದು, ಶಾಸಕಾಂಗ ಪಕ್ಷದ ವಿಶ್ವಾಸವನ್ನು ಅವರು ಕಳೆದುಕೊಂಡಾಗ ಆಗುತ್ತೆ. ಇಲ್ಲದಿದ್ದರೆ ಭಾಳ ದೊಡ್ಡ ಭ್ರಷ್ಟಾಚಾರದ ಆರೋಪ ಬಂದು ಪಕ್ಷಕ್ಕೆ ಭಾಳ ಮುಜುಗರ ಆಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಆಗ್ಬೋದು. ಇಲ್ಲದಿದ್ದರೆ ಏನೋ ಒಂದು ದೊಡ್ಡ ಕೆಲಾಮಿಟೀಸೋ ಮತ್ತೊಂದು ಆಗುತ್ತೆ, ದೊಡ್ಡ ದಂಗೆಗಳಾಗುತ್ತೆ, ಗಲಭೆಗಳಾಗುತ್ತೆ. ಅದರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಆಗುತ್ತೆ. ಇದನ್ನು ಬಿಟ್ಟು ಏನೂ ಕಾರಣ ಇಲ್ಲದೆ ಈಗ ಕರ್ನಾಟಕದಲ್ಲಿ ನಾನು ಹೇಳಿದ 3 ಕಾರಣಗಳು ಇಲ್ಲ ಈಗ. ಹೌದಿಲ್ಲ ಅಲ್ವಾ? ಈಗ ನಾವು ಹಿಂದೆ ನೋಡಿದ್ದೇವೆ, ಬಂಗಾರಪ್ಪನವ್ರ ವಿರುದ್ಧ ಇರ್ಬೋದು, SM ಕೃಷ್ಣ ಅವರ ವಿರುದ್ಧ ಇರ್ಬೋದು, ಎಲ್ಲ ಭಿನ್ನಮತೀಯರ ದಂಡು ನೀವು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದೀರಿ, ನಾನು ಮಾಡಿದ್ದೇನೆ. ಡೆಲ್ಲಿಗೆ ಬಂದು ಹೈಕಮಾಂಡಿಗೆ ದೂರು ಕೊಡೋದು, ಅಲ್ಲಿ ಮೀಟಿಂಗ್ ಆಗೋದು, ಇದೆಲ್ಲ ನಡೀತಾ ಇದ್ದ ನೋಡಿ. ಅಂಥದ್ದು ಯಾವ ಚಟುವಟಿಕೆಗಳು ಸದ್ಯಕ್ಕೆ ನಡೆದಿಲ್ಲ ಇಲ್ಲಿ, ಆಯಿತಾ? ಸೊ ಅದರಿಂದ ಶಾಸಕಾಂಗ ಪಕ್ಷದ ಅಲ್ಲಿ ಒತ್ತಡ ಏನಿಲ್ಲ ಇವ್ರನ್ನ ಚೇಂಜ್ ಮಾಡಬೇಕಂತ. ಭಾಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವನ್ನು ಕೂಡ, ಅಂದರೆ ಕೋರ್ಟ್ ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟಿರುತ್ತೆ. ಈಗ ಯಡಿಯೂರಪ್ಪನವರು ಜೈಲಿಗೇ ಹೋಗಬೇಕಾಯಿತು ಅಂಥದ್ದಿದ್ದಾಗ ಆಗಲೂ ಕೊಡಬೇಕಾಗುತ್ತೆ.
ಬಟ್ ಈ ಕೇಸಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಅದೇ ಆಗಿದೆ ಅದೇ ಅನ್ನೋ ರೀತಿ ಚರ್ಚೆ ಅದೇ ಅದೇ ಹೇಳ್ತಾ ಇರೋದು. ಒಂದು ಹೈಕಮಾಂಡ್ ಅದನ್ನು ಸ್ಪಷ್ಟಪಡಿಸಿಲ್ಲ, ಆಗಿದೆ ಅಂತ ಆಗ್ಲಿ ಆಗಿಲ್ಲ ಅಂತ ಆಗ್ಲಿ. ಕರೆಕ್ಟ್ ಕರೆಕ್ಟ್ ಆಗಿದ್ರೆ ಸಿದ್ದರಾಮಯ್ಯ ಜಾಗ ಖಾಲಿ ಮಾಡ್ಬೇಕಾಗತ್ತೆ ಅನ್ನೋ ರೀತಿನಲ್ಲಿ ಆಗಿದೆಯಾ ಆಗಿಲ್ವಾ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರ, ಬಿಟ್ಕೊಡ್ಬೇಕಾ, ಡಿ.ಕೆ. ಶಿವಕುಮಾರ್ CM ಆಗ್ತಾರ ಇಲ್ವಾ, ಈ ತರ ಚರ್ಚೆ ಆಗ್ತದೆ. ಹೌದು. ಸೊ ಇದಕ್ಕೆ ನಾನು ನಿಮ್ಗೆ ಅದನ್ನ ಕೇಳ್ತಿರೋದು ಏನಂತಂದ್ರೆ ಲಾಜಿಕ್ ಇದೆಯಾ ಇದಕ್ಕೆ? ಅದಕ್ಕೆ ನಾನು ಲಾಜಿಕ್ ಏನು ಹೇಳ್ತೇನೆ, ನಾನು 3 ಕಾರಣ ಕೊಟ್ಟೆ ಅಲ್ಲ. ಶಾಸಕಾಂಗ ಪಕ್ಷದಲ್ಲಿ ಅವ್ರ ವಿಶ್ವಾಸ ಅವಿಶ್ವಾಸ ಇದ್ದರೆ, ಇಲ್ಲದ್ರೆ ಭ್ರಷ್ಟಾಚಾರದ ಆರೋಪ ದೊಡ್ಡದು ಮಟ್ಟ ಬಂದರೆ, ಇಲ್ಲದ್ರೆ ಒಂದು ದೊಡ್ಡ ಕೆಲಾಮಿಟೀಸ್ ಆದಾಗ ನೈತಿಕ ಹೊಣೆ ಬಿಟ್ಟು ಆ ಕಾರಣಕ್ಕಾಗಿ ರಾಜೀನಾಮೆ, ದೊಡ್ಡ ರೈಲ್ವೆ ಅಪಘಾತ, ರೈಲ್ವೆ ಸಚಿವರ ರಾಜೀನಾಮೆ, ಆ ಸಂಪ್ರದಾಯ ಅಂಥದ್ದು ಏನು ಕೂಡ ಆಗಿಲ್ಲ. ಈಗ ಗುಜರಾತ್ ರೈಟ್ಸ್ ಆದಾಗ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕಂತ ಒತ್ತಡ ಆಯಿತು. ಅಂಥದ್ದು ಕೂಡ ಯಾವುದೂ ಇಲ್ಲ. ಈಗ ಆಗ್ತಾ ಇರೋದು, ಮೊದಲಿನಲ್ಲಿ ಕೇಳಿ ಬರ್ತಾ ಇರೋದು ಏನಂದರೆ, ಅಧಿಕಾರ ಹಂಚಿಕೆ ಒಂದು ಒಪ್ಪಂದ ಆಗಿತ್ತು ಅಂತ. ಇದನ್ನು ಯಾರು ಕ್ಲಿಯರ್ ಮಾಡಬೇಕು? ಕಾಂಗ್ರೆಸ್ ಹೈಕಮಾಂಡ್ ಕ್ಲಿಯರ್ ಮಾಡಬೇಕು. ನನ್ನ ಪ್ರಕಾರ ಇವತ್ತು ಕಾಂಗ್ರೆಸ್ನ ಒಳಗಡೆ ಇಂಥದ್ದೊಂದು ವಿವಾದ ಎದ್ದಿದ್ರೆ, ಇಂಥದ್ದೊಂದು ಕನ್ಫ್ಯೂಷನ್, ಈ ರೀತಿ ಒಂದು ಅತಂತ್ರದ ಸ್ಥಿತಿಗೆ ನನ್ನ ಪ್ರಕಾರ ಅದಕ್ಕೆ ನೇರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕಾರಣ. ನೀವು ಒಪ್ಪಂದ ಆಗಿದ್ದರೆ ಅದನ್ನು ಹೇಳ್ಬಿಡ್ಬೇಕು, ಆಯಿತಾ, ಅದನ್ನು ಸಾರ್ವಜನಿಕವಾಗಿ ತರಬೇಕು. ಇಲ್ಲದಿದ್ದರೆ ಇಲ್ಲ. ಈಗ ಉದಾಹರಣೆ ಸಾರ್ವಜನಿಕ ಅದನ್ನೇ ಹೇಳ್ತಾ ಇರೋದು. ಈಗ ನೋಡಿ, 20 ತಿಂಗಳ ಒಪ್ಪಂದ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನ ನಡುವೆ ಆಗಿತ್ತು ಅಂತ ಹೇಳಿದ್ದಾರೆ. ಅದನ್ನು ಅವರು ಇಬ್ಬರು ಒಪ್ಕೊಂಡಿದ್ದಾರೆ ಮೊದಲು, 20 ತಿಂಗಳ ನಂತರ. ಅದರಿಂದ ಕುಮಾರಸ್ವಾಮಿ ಅದನ್ನು ವಚನ ಭಂಗ ಮಾಡಿದಾಗ ಇಡೀ ರಾಜ್ಯ ಹೇಳ್ತು ಅದು ವಚನ ಭಂಗ ಆಗಿದೆ, ಕೊಡಬೇಕಿತ್ತು ಅಂತ. ಅದು ಬಹಿರಂಗವಾಗಿ ಈ ಕುಮಾರಸ್ವಾಮಿನಿ ಏನು ಅದನ್ನು ಡಿನೈ ಮಾಡಿರಲಿಲ್ಲ. 20 ತಿಂಗಳ ಒಪ್ಪಂದ ಆಗಿತ್ತೆ, ಅದು ಸಾರ್ವಜನಿಕವಾಗಿರೋದು ಒಪ್ಪಂದ. ಆ ರೀತಿ 2.5 ವರ್ಷದ ಒಪ್ಪಂದ ಇವರಲ್ಲಿ ಆಗಿದ್ದರೆ ಹೈಕಮಾಂಡ್ ಹೇಳಬೇಕಿತ್ತು. ಇವತ್ತಿನವರೆಗೆ ಅದಕ್ಕೆ ಕ್ಲಾರಿಟಿ ಇಲ್ಲ. ಇದು ಕಾಂಗ್ರೆಸ್ನ, ನಾನು ಹೇಳ್ತಾ ಇರೋದು, ಒಂದು ಒಳ್ಳೆ 5 ವರ್ಷದ ಒಂದು ಒಳ್ಳೆ ಗವರ್ನೆನ್ಸ್ ಕೊಡುವ ಉದ್ದೇಶ ಇದ್ದಿದ್ದರೆ ಇಂಥ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು. ಆದರೆ ಕಾಂಗ್ರೆಸ್ ಮಾಡೋದು ಇದು ಮೊದಲಲ್ಲ. ನೀವು ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಡೆಲ್ಲಿಯಲ್ಲಿದ್ದರು, ಅವರನ್ನು ರಾಜಸ್ಥಾನಕ್ಕೆ ಕಳಿಸಿದರು ಇಲೆಕ್ಷನ್ ಲೀಡ್ ಮಾಡಿ ಅಂತ. ಇಂಡೈರೆಕ್ಟಾಗಿ ಗೆಹ್ಲೋತ್ ಅವ್ರಿಗೆ ವಯಸ್ಸಾಗಿದೆ, ಮುಂದೆ ನೀನೇ ಮುಖ್ಯಮಂತ್ರಿ ಅನ್ನುವ ಅವರು ಆ ರೀತಿ ತಿಳ್ಕೊಂಡು ಬಂದರು. ನೀವು ಮಧ್ಯಪ್ರದೇಶಕ್ಕೆ ಜ್ಯೋತಿರಾದಿತ್ಯ ಸಿಂಧಿಯಾನನ್ನು ಕಳಿಸಿದ್ರು, ಡೆಲ್ಲಿಯಲ್ಲಿದ್ದರು. ಏನೋ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಕೊಡ್ತಾರೆ, ಅವರು ಉಮೇದಿನಿಂದ ಹೋಗಿ ಭಾಳ ಕೆಲಸ ಮಾಡಿದರು. ನೀವು ಛತ್ತೀಸ್ಗಢಲ್ಲಿ ಆ TS ಸಿಂಗ್ ದಿಯೋ ಅಂತ ಅವರನ್ನು ಹಾಗೇ ಮಾಡಿದರು ನಿಮ್ಮ ಬಗೆಲ್ಲ ಬಂದಾಗ. ಸೊ ಅಲ್ಲೂ ಕೂಡ ಇದೇ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡ್ತು. ಒಂದು ಪ್ರಾಮಿಸರಿ ನೋಟ್ ಕೊಟ್ಟು ಬಿಡೋದು, ಅದಕ್ಕೆ ಬಹಿರಂಗವಾಗಿ ಏನು ಹೇಳೋದಿಲ್ಲ. ಸದ್ಯಕ್ಕೆ ಆಮೇಲೆ ಇಲೆಕ್ಷನ್ ರಿಸಲ್ಟ್ ಬಂದ ಕೂಡಲೇ ಗೆಹ್ಲೋಟ್ ಆದರು, ಕಮಲ್ನಾಥ್ ಆದರು, ಬಘೇಲ್ ಆದರು. ಆದರೆ ಅದು ಕೊನೆ ದಿನದವರೆಗೆ ಆ ಕನ್ಫ್ಯೂಷನ್ ಇತ್ತು. 3 ಸ್ಟೇಟ್ಗಳಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಪಾರ್ಟಿಯೇ ಬಿಟ್ಟು ಹೋದರು, ಆಯಿತಾ. ಬೇರೆ 2 ಕಡೆ ಈ ಭಿನ್ನ ಮತಗಳಿಂದಾಗಿಯೇ ಕೂಡ ಕಾಂಗ್ರೆಸ್ ಕೂಡ ಅಧಿಕಾರ ಕಳ್ಕೊಳ್ತು. ಇದರಿಂದ ಆದರೂ ನನ್ನ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಪಾಠ ಕಲಿಬೇಕು. ಈಗ ಭಾಳ ಘಟಾನುಘಟಿನೆಗಳು, ಉಸ್ತುವಾರಿ ಸಚಿವರು, ಅವ್ರಿಗೆ ಗೊತ್ತಿಲ್ವ ಇದೆಲ್ಲ? ಅದನ್ನು ಈಗ ಒಂದೇ ಏಟಿಗೆ ಕ್ಲಿಯರ್ ಮಾಡ್ಬೋದು. ಅದನ್ನು ಅಂಥ ಒಪ್ಪಂದ ಆಗಿದೆ, ಇಲ್ಲದ್ರೆ ಇಲ್ಲ. ಆಗ ಸಂಬಂಧಿಸಿದವರು ಏನು ಡಿಸಿಷನ್ ತಗೊಳ್ತಾರೆ. ಈ ರಾಜಕೀಯ ಅತಂತ್ರ ಸ್ಥಿತಿ ಆಗ ಇರುವುದಿಲ್ಲ ಅಂತ. ಅದರಿಂದ ನನ್ನ ಪ್ರಕಾರ ಈಗಲೂ ಹೈಕಮಾಂಡ್ ಹೇಳ್ಬೇಕು ಅದನ್ನು, ನೀವು ಒಪ್ಪಂದ ಆಗಿದೆಯಾ ಇಲ್ವ ಅಂತ. ಅವರು ಈಗ ಇದರಲ್ಲಿ 2 ಪಾರ್ಟಿ, ಒಂದು ಸಿದ್ದರಾಮಯ್ಯನವರು, ಇನ್ನೊಂದು DK ಶಿವಕುಮಾರ್ ಅವರು ಕೂಡ ಒಪ್ಪಂದ ಆಗಿದೆ ಇಲ್ಲ ಅಂತ ಅವರು ಹೇಳ್ತಾ ಇಲ್ಲ ಬಹಿರಂಗವಾಗಿ. ಅದು ಆದರೆ ನನಗೆ ಇನ್ನೊಂದು ಭಾಳ ಕುತೂಹಲ ಅಂತ ಅನ್ಸೋದು, ಒಂದೊಮ್ಮೆ ಒಪ್ಪಂದ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಗೊತ್ತಿಲ್ಲ ನನಗೆ ಒಪ್ಪಂದ ಆಗಿದೆಯೋ ಆಗಿಲ್ಲ ಅಂತ. ಒಪ್ಪಂದ ಆಗಿದ್ದಿದ್ರೆ ಸಿದ್ದರಾಮಯ್ಯ ಸ್ವತಃ ಅವ್ರ ಬಾಯಿಂದ ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳ್ತಿದ್ರ? ನೋಡಿ, ಸಿದ್ದರಾಮಯ್ಯ ಜೊತೆ ಭಾಳ ವರ್ಷ ಕೆಲಸ ಮಾಡಿದ್ರೆ ಇಲ್ಲ, ಖಂಡಿತ ಹೇಳ್ತಾ ಇರಲಿಲ್ಲ. ಅದು ಏನಾಗುತ್ತೆ ಅಂದರೆ ಅದನ್ನೇ ಹೇಳ್ತಾ ಇದ್ರಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅಂದರೆ, ಈಗ ನೋಡಿ, ನಿಮಗೆ ಮುಖ್ಯಮಂತ್ರಿ ಆಗುವ ಕಾಲದಲ್ಲಿ ಇದ್ದ ಆ ದಿನಗಳ ಡೆವಲಪ್ಮೆಂಟ್ ನಿಮಗೆ ಚೆನ್ನಾಗಿ ಗೊತ್ತು. ನೀವು ಡೆಲ್ಲಿಯಲ್ಲಿ ಇದ್ದೀರಿ ಅಲ್ವಾ? ಡೆಲ್ಲಿಯಲ್ಲಿದ್ದರು ಆಗಲೇ ಇದ್ದಕ್ಕಿದ್ದಾಗೆ. ನಾನಂತೂ ಶಿವಕುಮಾರ್ ಅವರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ನಾನೇ ಒಂದು ಫೇಸ್ಬುಕ್ಕಲ್ಲಿ ಆ ಕಾಲದಲ್ಲಿ ಒಂದು ಬರೆದೆ, ಅದು ಭಾಳ ಮಂದಿ ಶಿವಕುಮಾರ್ ಅಭಿಮಾನಿಗಳಿಗೆ ಕೆರಳಿಸಿತ್ತು ಅದನ್ನು. ಆದರೆ ಫ್ಯಾಕ್ಟ್ ಅದು. ಉದಾಹರಣೆಗೆ ಆ ಕಾಲದ ಫಲಿತಾಂಶ ಬಂದಾಗ ಸಿದ್ದರಾಮಯ್ಯರನ್ನು ಬಿಟ್ಟು ಬೇರೆಯವರನ್ನು ಮುಖ್ಯಮಂತ್ರಿ ಮಾಡುವ ಸ್ಥಿತಿನೇ ಇರಲಿಲ್ಲ ಅಂತ. ಅಂದರೆ ಯಾಕೆ ಇರಲಿಲ್ಲ ಅಂದರೆ, ಸಿದ್ದರಾಮಯ್ಯನ ಈಗ ಶಿವಕುಮಾರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಅಂತ ತಿಳ್ಕೊಳ್ಳಿ ಹೈಕಮಾಂಡ್.
ಶಿವಕುಮಾರನ್ನು ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಏನು ಮಾಡಬೇಕು? ಸಿದ್ದರಾಮಯ್ಯ ಕಾಂಟ್ ಜಾಯಿನ್ ದಿ ಶಿವಕುಮಾರ್ ಗೌರ್ಮೆಂಟ್, ಶಿವಕುಮಾರ್ ಕ್ಯಾನ್ ಜಾಯಿನ್ ದಿ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ವಾ? ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತ, ಕೇಂದ್ರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣನ್ನು ಕೇಂದ್ರ ಸಚಿವರು ಮಾಡಿದ್ರು, ಅಲ್ಲಿಗೆ ಕಾಂಪನ್ಸೇಟ್ ಆಗಿತ್ತು. ಗವರ್ನರ್ ಅಧಿಕಾರಿ ಇವರು ಒಪ್ತಾರೆ ಇಲ್ಲ, ಆದರೆ ಒಂದು ಆಪ್ಷನ್ ಇದೆ ಅಂತ ಗವರ್ನರ್. ಅದು ಬಿಟ್ಟು ಫಲಿತಾಂಶ ಬಂದಿದೆ, ಆಲ್ಮೋಸ್ಟ್ ಈ ಲೆಡ್ ದಿ ಪಾರ್ಟಿ, ಆಯಿತು ಬಂದಿದ್ದೀರಿ, ಥ್ಯಾಂಕ್ಸ್, ಬೈ ಬೈ, ನೀವು ಆಯಿತು, ನಾವು ನೀವು ರಿಟೈರ್ಡ್ ಆಗಿ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಸಾಧ್ಯ. ಪ್ರಾಕ್ಟಿಕಲ್ ಆಗಿ ನೋಡಿದರೆ ನನಗೇನು ಬಯಾಸ್ ಮತ್ತೊಂದಲ್ಲ, ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ. ನಾನು ಈಗಲೂ ಹೇಳ್ತೇನೆ, ಈ ಕ್ಯಾನ್ ಆರ್ಗನೈಸ್ ದ ಫೈನಾನ್ಷಿಯಲ್ ರಿಸೋರ್ಸಸ್, ಮ್ಯಾನ್ ಪವರ್ ಎಲ್ಲ ಆ ಕೆಪಾಸಿಟಿ ಇದೆ. ಅವರಿಗೆ ಮುಖ್ಯಮಂತ್ರಿ ಆಗೋ ಅರ್ಹತೆ ಇಲ್ಲ ಅಂತ ಹೇಳೋದೇ ಇಲ್ಲ ನಾನು. ಆದರೆ ಅಂದಿನ ರಾಜಕೀಯ ಪರಿಸ್ಥಿತಿ ಅದಕ್ಕೆ ಸರಿಯಾಗಿತ್ತ? ಇರಲಿಲ್ಲ. ಅಲ್ಲಿಂದ ಶುರುವಾಗಿರೋದಲ್ವ, ಇವರು ಏನೋ ಹಠ ಮಾಡಿದ್ದಾರೆ, ಆಗ ಮುಖ್ಯಮಂತ್ರಿ ಆಗಲೇಬೇಕು ಅಂತ. ಆಗ ಹೈಕಮಾಂಡ್ ಆಯಿತು ಮುಂದೆ ನೋಡೋಣ ಅಂತ ಅದನ್ನು ಏನೋ ಮಾಡಿರ್ಬೋದು. ಅದನ್ನು ಹೈಕಮಾಂಡ್ ಯಾವತ್ತು ಇಲ್ವೇ ಇಲ್ಲ ಇದೆ ಅಂತ ಹೇಳೋದಿಲ್ಲ. ಮುಂದೆ ನೋಡೋಣ, ಈಗ ಈಗ ನೀವು ಕೋಆಪರೇಟ್ ಮಾಡಿ ಮುಂದೆ ನೋಡೋಣ ಅಂತ ಹೇಳ್ತಾರೆ. ಮುಂದೆ ನೋಡೋಣ ಎನ್ನುವುದನ್ನು ನೀವು ಯಾವ್ದು ರೀತಿಯಲ್ಲಿ ಬೇಕಾದ್ರೆ ಇಂಟರ್ಪ್ರಿಟ್ ಮಾಡ್ಬೋದು. ಸೊ ನಾನು ಇನ್ನೊಂದು ಯೋಚನೆ ಮಾಡ್ತಿದ್ದೆ ಶಿವಕುಮಾರ್ ಸೈಡಿಂದ. ನಾನು ಹೇಳ್ಬೋದು, ನನಗೇನು ಇದಿಲ್ಲ. ಉದಾಹರಣೆಗೆ ಶಿವಕುಮಾರ್ ಅವರು ಫಲಿತಾಂಶ ಬಂದ ಮರುದಿನನೇ ಸೀದಾ ಸಿದ್ದರಾಮಯ್ಯನವರ ಮನೆಗೆ ಹೋಗಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನನಗಿಂತ ಹಿರಿಯರವರು, ನನ್ನನ್ನು ಬೆಳೆಸುವ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟಿದ್ದೇನೆ, ಅವರನ್ನು ನನಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿಬಿಟ್ಟಿದ್ರೆ, ನಾನು ಹೇಳೋದು, ನಾನು ಸ್ಟ್ರಾಟಜಿ ಹೇಳಿದ್ರೆ ಒಂದು ಸಾರ್ವಜನಿಕ ಅಭಿಪ್ರಾಯ ಏನಿರ್ತಿತ್ತಂದ್ರೆ, ಏನ್ರಿ ಶಿವಕುಮಾರ್ ಅವರು ಆ ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ, ಹೋಗಿ ಸಿದ್ದರಾಮಯ್ಯರು ಸಪೋರ್ಟ್ ಮಾಡಿದ್ರು, ಇವರು 5 ವರ್ಷ ಆಗಿದ್ದಾರೆ, ಇನ್ನು ಎಷ್ಟು ವರ್ಷ ಇರ್ತಾರೆ, ಒಂದು 2 ವರ್ಷ ಅದನ್ನು ಕೊಟ್ಬಿಡ್ರಿ ಅವರಿಗೆ ಅಂತ ಒಂದು ಸಾರ್ವಜನಿಕ ಅಭಿಪ್ರಾಯ ಆದರೂ ರೂಪಿಸ್ತಾ ಇತ್ತು. ನಾನು ಹೇಳ್ತಾ ಇರೋದು, ಇವರು ಏನು ಮಾಡಿದರು, ಆಗಲೇ ಚಾಲೆಂಜ್ ಮಾಡಲಿಕ್ಕೆ ಹೊರಟರು. ಚಾಲೆಂಜ್ ಮಾಡಿ ನೋಡಿ, ನೀವು ಹೇಳಿದಿರಿ ಸಿದ್ದರಾಮಯ್ಯನವರು ನೋಡಿದ್ದಾರೆ, ಸಿದ್ದರಾಮಯ್ಯನವರನ್ನು ಬಲಾತ್ಕಾರವಾಗಿ ಅವರಿಂದ ಏನೂ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ತಗೊಳ್ಳಿ, ನಾನು ಯಾರಿಗೂ ಒಂದು ಉದಾಹರಣೆ ಕೊಟ್ಟಿದ್ದೆ. ಈ ಸಣ್ಣ ಮಕ್ಕಳು ಇರ್ತಾರಲ್ಲ, ಅವರ ಕೈಯಲ್ಲಿ ಒಂದು ಆಟಿಕೆ ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಭಾಳ ವಿನಯದಿಂದ ಅವರನ್ನು ರಮಿಸಿ ಕೇಳಿದರೆ ಕೊಡು ಅಂತ ಹೇಳಿ ಕೊಟ್ಟುಬಿಡ್ತಾರೆ. ಕಿತ್ಕೊಳ್ಳಿಕ್ಕೆ ಹೋದರೆ ಒಂದು ಕೈಯಲ್ಲಿಟ್ಟೇ ಪುಡಿ ಮಾಡ್ತವೆ, ಇಲ್ಲದ್ರೆ ದೂರ ಎಸೆದು ಬಿಡ್ತಾರೆ. ಆಯಿತಾ? ನೀವು ತಿಳ್ಕೊಳ್ಳಿ, ಸಿದ್ದರಾಮಯ್ಯನವರಿಂದ ನೀವು ಬಲಾತ್ಕಾರವಾಗಿ ಯಾವುದನ್ನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಈ ಅವಧಿಯಲ್ಲಿ, ಇಂದಿನ ಅವಧಿ ಬೇರೆ, ಒಂದು 5 ವರ್ಷ ಕಂಪ್ಲೀಟ್ ಮಾಡಬೇಕಂತವರಿಗಿತ್ತು. ಈಗ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗಿನ ಗೌರ್ಮೆಂಟ್ ಬಗ್ಗೆ ಏನಾದರೂ ಇಲ್ಲ, 5 ವರ್ಷ ಬೆಸ್ಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ವಿರೋಧ ಪಕ್ಷದ ಅವರಿಗೆ ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಅವರಿಗೆ ಹ್ಯಾಸ್ ನಥಿಂಗ್ ಟು ಲೂಸ್. ನೀವು ಈಗ ಅವರನ್ನು ಕಿತ್ಕೊಳ್ಳಿಕ್ಕೆ ಹೋಗಿ ಅವರಿಗೆ ಪರಿಚಿದ್ರೆ, ಅವರಿಗೆ ಚೂಟಿದ್ರೆ ಅವರು ಬಿಡೋದಿಲ್ಲ. ನನ್ನ ಪ್ರಕಾರ, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಇವತ್ತು ಆಗ್ತಾ ಇರೋದು ಅದು. ಆದರೆ ಅವರು ಈಗ ಅವ್ರಿಗೆ ಏನು ಕಾಂಗ್ರೆಸ್ಸಿನ ವಿರುದ್ಧನೇ ಬಂಡೆ ಹೇಳ್ತಾರಂತ ನಾನು ಅನಿಸೋದಿಲ್ಲ ನನಗೆ. ಅವರಿಗೆ ನಾನು ಯಾರಿಗೂ ಅವರು ಒಪ್ಪದೇ ಇದ್ದರು, ನಾಳೆ ರಾಹುಲ್ ಗಾಂಧಿ ಅವರನ್ನು ಕರೆದು, ಆಯಿತು ನೀವು ಕೊಟ್ಟ ಸೇವೆ ಬಗ್ಗೆ ನಮಗೆ ಹೆಮ್ಮೆ ಇದೆ, ತೃಪ್ತಿ ಇದೆ, ಅಭಿಮಾನ ಇದೆ, ಬಿಟ್ಟುಬಿಡಿ ಅಂತ ಹೇಳಿದರೆ ನನ್ನ ಪ್ರಕಾರ ಅವರು ಬಿಟ್ಟುಬಿಡ್ಬೋದು. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಒಪ್ಪಿದರೆ ಬಿಡ್ತಾರೆ. ಈಗ ಚೆಂಡು ಯಾರ ಅಂಗಳದಲ್ಲಿದೆ ಅಂದರೆ ಹೈಕಮಾಂಡ್ ಅಂಗಳ. ಇದನ್ನು ಇಲ್ಲದಿದ್ದರೆ ಅವರೊಂದು ಇಂಟ್ರಿ ಕೊಡೋದು, ಮೆತ್ತಗೆ ಪ್ರಚೋದನೆ ಕೊಡೋದು, ಇವರು ಅದಕ್ಕೆ ರಿಯಾಕ್ಟ್ ಮಾಡೋದು, ಇದೆಲ್ಲ ನಡೀತಾ ಇದೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಈ ಒಪ್ಪಂದದ ಬಗ್ಗೆ ಈಗ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ತಾರ ಇಲ್ವಾ ಅನ್ನೋದು ಬೇರೆ, ಬೆಂಬಲಿಗರು ತಲೆ ಕೆಡಿಸ್ಕೊಳ್ತಾರೆ. ಎಕ್ಸಾಕ್ಟ್ಲಿ. ಸಿದ್ದರಾಮಯ್ಯನವರದ್ದು ಒಂದು ಲೆವೆಲ್, ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಒಂದು ಲೆವೆಲ್. ಆದರೆ ಕೆಳಗಡೆ ಇದ್ದಾರಲ್ಲ, ಶಿವಕುಮಾರ್ ಒಬ್ಬರೇ ಅಲ್ಲ, ಅವರ ಸಮವಯಸ್ಕರು ಮತ್ತು ಪಕ್ಷದಲ್ಲಿ ಅವರಷ್ಟೇ ಸೀನಿಯರ್ಗಳಾದ ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರು ಹೊರಗಿನವರು ಅಂತ ತಿಳ್ಕೊಳ್ಳಿ, ಅವರನ್ನು ಹೊರಗಿನ ಪರಮೇಶ್ವರ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಅವರೆಲ್ಲ ಸಮಾನ ಅವರಿಗೆ ಮೂಲ ನಿವಾಸಿಗಳು ಅವರು. ಅದರಿಂದ ಈಗ ಸತೀಶ್ ಜಾರಕಿಹೊಳಿ ಇದ್ದಾರೆ. ನೀವು ಹಣಕಾಸಿನ ವಿಷಯದಲ್ಲಿ ಅವರು ಭಾಳ ಗಟ್ಟಿಯಾಗಿದ್ದಾರೆ. ಅದರಿಂದ ಇಲ್ಲಿ ಅದು ಸಹ ಒಂದು ಸಮಸ್ಯೆ ಇದೆ. ಸಿದ್ದರಾಮಯ್ಯನವರು ಓಕೆ, ಅವರು ಬರೋದಿದ್ದರೆ ನಾವು ಇರ್ತೀವಿ. ಈಗ ನಡೀತಾ ಇರೋದು ಈಗ ನಿನ್ನೆಯಿಂದ ದಲಿತ CM ಎದ್ದು ಬಿಟ್ಟಿದೆ. ನನಗೆ ಯಾರೋ ಹೇಳ್ತಾ ಇದ್ರು, ಈಗ 2013ರಲ್ಲಿ ಹೂ ಲೆಡ್ ದಿ ಪಾರ್ಟಿ, ಡಾಕ್ಟರ್ ಪರಮೇಶ್ವರ್. ಅವ್ರು ಗೆದ್ದಿದ್ರೆ ಅವ್ರಿಗೆ ಒಂದು ಕ್ಲೈಮ್ ಇರ್ತಿತ್ತು. ಅವರು ಅಂದರೆ ಪಾರ್ಟಿಯನ್ನು ಲೀಡ್ ಮಾಡಿದ್ದಾರೆ ವಿಕ್ಟ್ರಿಗೆ. ಈಗ ಶಿವಕುಮಾರ್ ಅವರಿಂದ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರೆ ಪರಮೇಶ್ವರಿಗೂ ಆ ಅಧಿಕಾರ ಇದೆ ಅಲ್ವಾ? ಅದರಿಂದ
ಈಗ ಮೊದಲು ವಂಚಿತರಾಗಿದ್ದರು ಅವರಿಗೆ ಈಗ ಫಸ್ಟ್ ಕ್ಲೇಮ್ ಅವರು ಆಗಬೇಕಂತ ಹೇಳ್ಬೋದು. ಇಂಥ ನೂರಾರು ವಾದಗಳು ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ಇನ್ನೂ ಈಗ ಸಿದ್ದರಾಮಯ್ಯನವರು ಇದನ್ನು ಹೈಕಮಾಂಡ್ ಕ್ಲಿಯರ್ ಮಾಡದೇ ಇದ್ದರೆ ನಾನೇನು ಇದು ಸರ್ಕಾರ ಹೋಗುತ್ತೆ ಅಂತ ಹೇಳೋದಿಲ್ಲ. ಯಾಕೆಂದರೆ BJPಯ ಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿದೆ. ಅದೇನು ಆಗೋದಿಲ್ಲ. ಮತ್ತು 135 ಶಾಸಕರಿಗೆ ಯಾರಿಗೂ ಕೂಡ ಸರ್ಕಾರ ಮುಳುಗೋದು ಬೇಡ ಅವರಿಗೆ. ಇನ್ನು ತಕ್ಷಣ ಯಾರಿಗೆ ಇಲೆಕ್ಷನ್ ಹೋಗ್ಲಿಕ್ಕೆ ಇಲ್ಲ ಅವರಿಗೆ. ಅದರಿಂದ ಅದು ಏನು ಆಗೋದಿಲ್ಲ, ಅದು ಮುಂದುವರಿತೆ, ಅದು ಇದೇ ರೀತಿ ಮುಂದುವರಿತೆ. ಇದನ್ನು ಹೈಕಮಾಂಡ್ ಕ್ಲಿಯರ್ ಮಾಡಬೇಕು. ಆದರೆ ಒಂದೇನು ಗೊತ್ತಾ, ಹೈಕಮಾಂಡ್ ನಾನು ಹೇಳ್ತೇನೆ, ಭಾಳ ಮಂದಿ ಶಾಸಕರ ಬೆಂಬಲ ಅವರಿಗೆ ಯಾರಿಗಿದೆ ಇವರಿಗೆ ಯಾರಿಗಿದೆ ಅಂತ ಕೇಳ್ತಾರೆ. ನಾನು ಅದನ್ನು ಒಪ್ಪೋದಿಲ್ಲ. ನಾಳೆ ಹೈಕಮಾಂಡ್ ಶಿವಕುಮಾರನ್ನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ ಶಾಸಕರು ಮೆಜಾರಿಟಿ ಶಾಸಕರು ಅವರ ಮನೆ ಬಾಗಿಲಲ್ಲಿ ಹೋಗಿ ನಿಲ್ತಾರೆ. ಅವರೇನು ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅವರು ಬಂಡೆ ಹೇಳಲಿಕ್ಕೆ ಹೋಗೋದಿಲ್ಲ. ಓಕೆ, ಆದರೆ ನೀವು ಹೇಳಿದ್ರಲ್ಲ ಶಾಸಕರು ಅದು ಬಿಡಿ, ಅಂದರೆ ಹೈಕಮಾಂಡ್ ಏನಾದರೂ DK ಶಿವಕುಮಾರ್ ಅವ್ರಿಗೆ ಪರ ನಿಂತ್ರೆ ಅಂತ, ಆ ಸಾಧ್ಯತೆ ಇದೆಯಾ? ನೋಡಿ, ಇದು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿ. ಈಗ ನಾನು ಅದಕ್ಕೇನೆ ಹೇಳ್ತಾ ಇರೋದು, ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಒಂದು ಇದ್ದಕ್ಕಿದ್ದಾಗೆ ಅದು ನೋಡಿ, ನೀವು ಅದನ್ನು ಕೆಲಸ ಬರೆದಿರಿ, ನಾವು ಮಾತಾಡೋದಿರಿ. ಯಾಕಂದರೆ ಸಿದ್ದರಾಮಯ್ಯನವರು ಭಾಳ ಅದೃಷ್ಟಶಾಲಿಗಳು ಅಂತ ಭಾಳ ಸಂದರ್ಭದಲ್ಲಿ ನೀವು ನಂಬುದಿಲ್ಲ, ಸಿದ್ದರಾಮಯ್ಯನವ್ರು ನಂಬುದಿಲ್ಲ, ನಾನು ನಂಬುದಿಲ್ಲ, ಈ ಗ್ರಹಗತಿಗಳನ್ನು ನಂಬುದಿಲ್ಲ. ಒಮ್ಮೊಮ್ಮೆ ಈ ಗ್ರಹಗಳೆಲ್ಲ ಒಂದು ಕಡೆ ಸೇರುತ್ತೆ ಅದೃಷ್ಟ ಕುಳಾಯಿಸಲಿಕ್ಕೆ. ನೋಡಿ, ಇದ್ದಕ್ಕಿದ್ದಾಗೆ ರಾಹುಲ್ ಗಾಂಧಿಯವರು ಹಿಂದುಳಿದ ಸಮುದಾಯವನ್ನು ಅಡ್ರೆಸ್ ಮಾಡಬೇಕಂತ ಅವ್ರಿಗೆ ಒಂದು ಹುಕ್ಕಿ ಹೊರಟು ಬಿಡ್ತು ಈಗ ಅಲ್ವಾ. ಅವರು ಒಂದು ಸಮಾವೇಶ ಎಲ್ಲ ಮಾಡಿ ಸಿದ್ದರಾಮಯ್ಯನವ್ರನ್ನ ತೋರಿಸಿ ಇಂಥ CMಗಳು ಇನ್ನಷ್ಟು ನಮ್ಮ ದೇಶದಲ್ಲಿ ನಮ್ಮ ಪಾರ್ಟಿಯಲ್ಲಿ ಬರಬೇಕು ಅಂತ ಅವರನ್ನು ಒಂಥರ ಐಕಾನ್ ಥರ ಅವರನ್ನು ಬಿಂಬಿಸಿದರು. ಆಯಿತಾ? ಈಗ ಬಿಹಾರದಲ್ಲಿ ಇಲೆಕ್ಷನ್ ನಡೀತಾ ಇದೆ. ಈಗ ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ OBC ಲೀಡರ್ಗಳು ಇಲ್ಲ. ಈಗ ಏನೋ ಖರ್ಗೆ ಅವರು ಇರೋದ್ರಿಂದ ದಲಿತ ರೆಪ್ರೆಸೆಂಟೇಷನ್ ಒಂದಿದೆ, OBC ಲೀಡರ್ಗಳಿಲ್ಲ. ಇದ್ದವರು ಇವರು ಒಬ್ಬರೇ. ಈಗ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಮೊನ್ನೆ ಇದು ಏನು ವರ್ಷಗಳ ಹಿಂದೆ ಹೇಳಿದ್ದಲ್ಲ, ಇನ್ನೂ 1 ವರ್ಷ ಆಗಿಲ್ಲ, ಇನ್ನು 6 ತಿಂಗಳಾಗಿದೆ ಏನೋ ಗೊತ್ತಿಲ್ಲ, 6 ತಿಂಗಳು ಆಗಿಲ್ಲ. ಸಿದ್ದರಾಮಯ್ಯನಂಥ CMಗಳನ್ನು ನಾವು ಇನ್ನಷ್ಟು ಜನರನ್ನು ಈ ದೇಶದಲ್ಲಿ ಮಾಡಬೇಕಂತ ಹೇಳಿದ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದಾಗೆ ಏನು ಅಂಥದ್ದು ಬಲವಾದ ಕಾರಣ ಇಲ್ಲದೆ ಆಯಿತು ನೀವು ಮನೆಗೆ ಹೋಗಿ ಅವ್ರನ್ನ ರಿಪ್ಲೇಸ್ ಇನ್ನೊಬ್ಬ OBC ಇಲ್ಲದ್ರೆ ಇನ್ನೊಬ್ಬ ದಲಿತನನ್ನು ಮಾಡೋದಿದ್ರೆ ಒಂದು ಬೇರೆ ಅವತ್ತ. ಅದರಿಂದ ಶಿವಕುಮಾರ್ ಆ ದಲಿತ ಇದು OBCಗಳ ಸಮಾವೇಶ ಎಲ್ಲ ಆದಾಗಲೇ ಶಿವಕುಮಾರದ್ದು ಸ್ವಲ್ಪ ಅವರ ಚಾನ್ಸಸ್ ಸ್ವಲ್ಪ ಕುಂದಿದ್ದು ಆಗಲೇ ಕುಂದಿದೆ. ಈಗ ಇದರಲ್ಲಿ ಇನ್ನೊಂದು ಲಾಜಿಕ್ ಇದೆ. ಏನಂದರೆ ಈಗ ನೋಡಿ, ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳು ಯಾವುವು? ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ. ತೆಲಂಗಾಣ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಸ್ಟಿಲ್ ಅಲ್ಲಿ ಅಪ್ಪರ್ ಕಾಸ್ಟ್ ನಾಯಕರು CM ಆಗಿದ್ದಾರೆ. ಇವರು ತೆಗೆದು DK ಶಿವಕುಮಾರನ್ನು ಮಾಡಿದ್ರೆ ಇಲ್ಲೂ ಅಪ್ಪರ್ ಕಾಸ್ಟ್ ಆಗುತ್ತೆ. ಒಂದು ಪಾರ್ಟಿ ಹೀಗೆ ಅಂದರೆ ಅವರ ಸ್ಟ್ರಕ್ಚರಲ್ಲಿ ಈ ಥರದ್ದೇನೋ ಒಂದು ಸೋಷಿಯಲ್ ಇಂಜಿನಿಯರಿಂಗ್ನ ಮ್ಯಾನೇಜ್ ಮಾಡದೇ ಇದ್ದರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಅದೇ ಹೇಳಿದ್ದು ನಾನು. ಇದು ಮುಖ್ಯವಾಗಿ ಈಗ ರಾಹುಲ್ ಈಗ ಅಂಥದ್ದೊಂದು ಇವರು ಇದ್ದಕ್ಕೆ ಅವ್ರು ಏನು ಹೇಳಿದರು, ಆ ಸ್ಪೀಚನ್ನು ಭಾಳ ನಾನು ಗಮನಿಸಿ ನೋಡಿದ್ದೇನೆ. ಅವ್ರು ಹೇಳಿದರು, ನಾವು OBC ಸಮುದಾಯವನ್ನು ಇಲ್ಲಿಯವರೆಗೆ ಕಾಂಗ್ರೆಸ್ ಸರಿಯಾಗಿ ಅಡ್ರೆಸ್ ಮಾಡಿಲ್ಲ, ಇದು ನಮ್ಮ ತಪ್ಪು ಎನ್ನುವ ರೀತಿಯಲ್ಲಿ ಮಾತಾಡಿದ್ರು. ಆಯಿತಾ? ಇದು ತಪ್ಪು, ಅದರಿಂದ ನಾವು ಇನ್ನು ಮುಂದೆ ಆ ಸಮುದಾಯವನ್ನು ಅಡ್ರೆಸ್ ಮಾಡ್ತೇವೆ ಅಂತ ಹೇಳಿ ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡಿದರು. ಮೀಸಲಾತಿಯನ್ನು ಹೆಚ್ಚಳ ಮಾಡೋದು ಅದು ಯಾರು? ಅದು ಎಲ್ಲವೂ ಹಿಂದುಳಿದ ಜಾತಿಗಳಿಗೆ ಸಂಬಂಧಿಸಿದ್ದು ಮುಖ್ಯವಾಗಿ ಅಲ್ವಾ. ಅದರ ನಂತರ ಅದನ್ನೇ ಇಟ್ಕೊಂಡು ಈಗ ಬಿಹಾರದಲ್ಲಿ ಇಲೆಕ್ಷನ್ಗೆ ಹೋದರು. ಈಗ ಇವರಿಗೆ ಗೊತ್ತಿದೆ, ನಾರ್ತ್ ಇಂಡಿಯಾದಲ್ಲಿ ಕಾಂಗ್ರೆಸ್ಸಿಗೆ OBCಗಳು ಬೆಂಬಲ ಇಲ್ಲ ಮೊದಲಿಂದಲೂ ಅಲ್ವಾ. ಈಗ ಅವರು ದೇ ವಾಂಟ್ ಟು ರಿಗೇನ್ ದ್ಯಾಟ್ ಬ್ಯಾಸ್ಟನ್. ಅದು ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಅವಕಾಶ ಇರೋದು ಸಿದ್ದರಾಮಯ್ಯನವರ ಮೂಲಕ. ನೋಡಿ, ಒಬ್ಬ OBC ಮುಖ್ಯಮಂತ್ರಿ 2ನೇ ಬಾರಿ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು ನಿಜ. ಅದೇನು ಅವರ ಆಯ್ಕೆಯಲ್ಲಿ ರಾಹುಲ್ ಗಾಂಧಿ ಅವರ ಬೆನ್ನೆಯಿಂದ ನಿಂತದ್ದು. ಫಸ್ಟಿಗೆ ಮೊದಲೆಲ್ಲ ಡೆಲ್ಲಿಯಲ್ಲಿ ನಿರ್ಧಾರ ಆಗೋದು. 2013ನಲ್ಲಿ ಡೆಲ್ಲಿಯಲ್ಲಿ ನಿರ್ಧಾರ ಆಗಿದ್ದಲ್ಲ, ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆಗಲಿ ಅಂತ. ಈ ಸಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ನಿಜ. ಆದರೂ ರಾಹುಲ್ ಗಾಂಧಿಯ ಕಮಿಟ್ಮೆಂಟ್ ಏನಿದೆ ಅದು ಕರೆಕ್ಟಾಗಿದೆ. ಅದು ಈಗ ಏನಾಗುತ್ತೆ, ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಿದರೆ ಅಂತ ತಿಳ್ಕೊಳ್ಳಿ, ನನ್ನ ಪ್ರಕಾರ ಮೊದಲು ಇಮೇಜ್ ಡೆಂಟ್ ಆಗೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಆ ರೀತಿ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರನ್ನೇ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ರಲ್ರಿ ಅಂತ ನೋಡಿ. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಏನೇ ಇರಲಿ ಅದನ್ನು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ. ಮತ್ತು ನೀವು ಬೇಡ ಅವರ ಹಿಂದಿನ 5 ವರ್ಷದ ಬಜೆಟ್ ತೆಗೆದು ನೋಡಿ, ಬಜೆಟ್ಟಿನ ಮರುದಿವಸದ ಪತ್ರಿಕೆಗಳ ಹೆಡ್ಲೈನ್ ತೆಗೆದು ನೋಡಿ.
ಐಂದ ಬಜೆಟ್ ಅಂತಲೇ ಬಂದಿರೋದು. ಐಂದಕ್ಕೆ ಮನೆ, ಐಂದಕ್ಕೆ ಮನೆ, ಐಂದ ಬಜೆಟ್ ಅಂತಲೇ ಬಂದಿರೋದು. ಇವತ್ತು ಇವರಿಗೆ ಒಂದು ಐಂದ ಎನ್ನುವುದು ಅವರ ಐಂದ ಸಿದ್ದರಾಮಯ್ಯ ಅನ್ನೋ ಟ್ಯಾಗ್ ಆಗಿಬಿಟ್ಟಿದೆ. ಇಂಥದ್ದು ದೇಶದಲ್ಲಿ ಯಾವ ಲೀಡ್ರ್ಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿಲ್ಲ, ಬಿ ಜೆ ಪಿಯಲ್ಲಿಲ್ಲ, ಆದರೆ ರೀಜನಲ್ ಪಾರ್ಟಿಗಳಲ್ಲಿದೆ. ಇಲ್ಲ, ಇಂಥದ್ದೊಂದು ರೆಡಿ ಇದ್ದ ಒಂದು ನಾಯಕನನ್ನು ನೀವು ಏನೂ ಕಾರಣ ಇಲ್ಲದೆ ಆಯಿತು ನೀವು ಒಳ್ಳೆ ಸೇವೆ ಮಾಡಿದಿರಿ, ಆಯಿತು ಟಾಟಾ ಬಾಯ್ ಬಾಯ್ ನಿಮ್ಮ ಮನೆಗೆ ಹೋಗಿ ಅಂತ ಹೇಳಲಿಕ್ಕೆ ಸಾಧ್ಯನಾ ಅಂತ. ನನಗೆ ಏನು ಪರ ವಿರೋಧ ಮಾತಾಡ್ತಾ ಇಲ್ಲ. ನೀವು ಲಾಜಿಕಲಿ ನೋಡಿದರೆ ಸಿದ್ದರಾಮಯ್ಯನವರನ್ನು ಈಗ ತೆಗೆಯಲಿಕ್ಕೆ ಯಾವ ಕಾರಣವೂ ಇಲ್ಲ. ಉಳಿದದ್ದು ಬಿಡಿ, ಅವರ ಬೆಂಬಲಿಗರ ಘೋಷಣೆ ಅದು ಇದು, ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ನಾವು ಪತ್ರಕರ್ತರಾಗಿ ನಾನು ಹೇಳ್ತಾ ಇರೋದು, ನೀವು ಸರಿಯಾದ ವಿಶ್ಲೇಷಣೆಯನ್ನು ಮಾಡೋದಿದ್ರೆ ನನಗಂತೂ ಕಾರಣ ಯಾರಾದರೂ ಲಾಜಿಕ್ ಇದೆ ಅಂತ ಹೇಳಬೇಕು. ಒಂದೇ ಒಂದು ಲಾಜಿಕ್ ನಾವು ಮಾತಾಡ್ಕೊಂಡಾಗ ಒಪ್ಪಂದ ಅದನ್ನು ಕ್ಲಿಯರ್ ಮಾಡಬೇಕಾದವ್ರು ಯಾರು ಅನ್ನೋ ಇನ್ನೊಂದು ಲಾಜಿಕ್ ಇದೆ. ಏನಂತಂದರೆ ನೀವು ಹೇಳಿದ್ರಿ ಅಂತ, ಏನಂತಂದರೆ ಡಿ ಕೆ ಶಿವಕುಮಾರ್ ಕೂಡ ಅರ್ಹ, ಸಮರ್ಥ, ನಿಜವಾಗಿ ಸಿಗಬೇಕಾಗಿದೆ. ಹೌದು, ಅದೊಂದು ಲಾಜಿಕ್ ಇದೆ. ಆದರೆ ಇಲ್ಲಿ ಈಗ ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರ ಏನು ಅಂತಂದರೆ ಸಿದ್ದರಾಮಯ್ಯ ಹೆಚ್ಚು ಅರ್ಹ, ಡಿ ಕೆ ಶಿವಕುಮಾರ್ ಅರ್ಹ, ಸಿದ್ದರಾಮಯ್ಯ ಹೆಚ್ಚು ಅರ್ಹ ಅನ್ನೋ ರೀತಿ ಆಗ್ತಿದೆ. ಹೌದು. ನೋಡಿ, ಒಂದು ಪಾರ್ಟಿಯನ್ನು ಮುನ್ನಡೆಸಲಿಕ್ಕೆ ನೀವು ನಿಮ್ಮ ನಾಯಕತ್ವದ ಒಬ್ಬ ಸಮರ್ಥ ನಾಯಕತ್ವ ಹೋಗಿ ಭಾಷಣ ಮಾಡೋದು ಅದು ಇದು ಎಲ್ಲ ಸರಿ, ಆದರೆ ಗ್ರೌಂಡ್ ಲೆವೆಲಲ್ಲಿ ಅದನ್ನು ಮ್ಯಾನೇಜ್ ಕೂಡ ಮಾಡಬೇಕು. ಅದನ್ನು ಆಯಿತಾ, ಅವರಿಗೆ ಒಂದು ಆ ಸಂಘಟನಾ ಶಕ್ತಿ ಇದೆ, ಯಾರಿಗೆ ಶಿವಕುಮಾರ್ಗೆ ಇದೆ. ಬಟ್ ಇನ್ನೊಂದು ಸಮಸ್ಯೆ ನನಗೆ ಒಮ್ಮೊಮ್ಮೆ ಅನಿಸಿತು, ಇವರಿಗೆ ಅದೃಷ್ಟ ಬೆನ್ನತ್ತಿದಾಗೆ ಒಮ್ಮೊಮ್ಮೆ ಅವರು ಕೈಯಾರೆ ಶಿವಕುಮಾರ್ ಅವರು ಕೂಡ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಸೈದ್ಧಾಂತಿಕವಾಗಿ ಅವರು ಕಾಂಗ್ರೆಸ್ಸಿನ ಸಿದ್ಧಾಂತದ ಜೊತೆ ಹೊಂದ್ಕೊಳ್ಳೋದಿಲ್ಲ ಎನ್ನುವ ಒಂದು ಅಭಿಪ್ರಾಯವನ್ನು ಅವರೇ ಕೊಟ್ಟಿರೋದು, ನಾವು ಆರೋಪ ಮಾಡೋದಲ್ಲ. ಈಗ ಅವರು ಸದನದಲ್ಲಿ ಸದಾ ಹೊಸಲೇ ಹೇಳಿಬಿಟ್ರಪ್ಪ. ಈ ಸೈದ್ಧಾಂತಿಕದ ಪ್ರಶ್ನೆ ಬಂದಾಗ ಈಗ ಖರ್ಗೆ ಏನೋ ಅಲ್ಲಿ ಗಂಗಾ ನದಿಯಲ್ಲಿ ಮುಳುಗಿದರೆ ಪಾಪ ಹೋಗುತ್ತೆ ಅಂತ ಹೇಳಿದರೆ ಇವರು ಹೋಗಿ ಅಲ್ಲಿ ಸ್ನಾನ ಮಾಡಿದರು, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದರು. ಸೊ ಈ ರೀತಿ ಕಾಂಗ್ರೆಸ್ಸಿನ ಸಿದ್ಧಾಂತ ಏನಿದೆ, ನಾವು ಸೆಕ್ಯುಲರಿಸಮ್ ಅಂತ ಏನು ಹೇಳ್ತೇವೆ, ಇಲ್ಲದ್ರೆ ಎಲ್ಲ ಧರ್ಮಗಳನ್ನು ಸಮಾನ. ಇನ್ನೊಂದು ಅದ್ರ ಜೊತೆಗೆ ಇತ್ತೀಚೆಗಿನ ರಾಹುಲ್ ಗಾಂಧಿಯ ಭಾಷಣಗಳು ಹೆಂಗಿದಾವೆ ಅಂದರೆ, ಕಾಂಗ್ರೆಸ್ ಪಕ್ಷ ಮತ್ತು ನಾನು ಬಡವರ ಪರ, ನಾವು ಈ ಕ್ರೂನಿ ಕ್ಯಾಪಿಟಲಿಸ್ಟ್ಗಳನ್ನ ವಿರೋಧ ಮಾಡ್ತೀವಿ, ಅದಾನಿ ಅಂಬಾನಿ ಹೆಸರಿಲ್ಲದೆ ಅವರ ಸ್ಪೀಚೇ ಮಾಡೋದಿಲ್ಲ, ಹೌದಲ್ವಾ? ಹಂಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಅಂಬಾನಿ ಮಗನ ಮದುವೆಗೆ ಹೋಗಿದ್ದಾರೆ, ಅದಾನಿ ಜೊತೆ ಸೇರ್ಕೊಳ್ತಾರೆ. ನಾನು ಹೇಳಿದ್ದು ಒಂದು ಗವರ್ನೆನ್ಸ್ ಮಾಡಿ. ಈಗ ರಾಹುಲ್ ಗಾಂಧಿ ಏನೇ ಹೇಳಲಿ, ಕರ್ನಾಟಕದಲ್ಲಿ ಕೂಡ ಅದಾನಿ ಪ್ರಾಜೆಕ್ಟ್ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಅಷ್ಟರ ಮಟ್ಟಿಗೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನೀವು ವ್ಯಾವಹಾರಿಕವಾದ ಸಂಬಂಧ ಬೇರೆ, ಮದುವೆ ಮನೆಗಳಿಗೆ ಹೋಗೋದು ಬೇರೆ, ನಾನು ಅದನ್ನು ಹೇಳ್ತೇನೆ. ಅದು ಈಗ ಅವರಿಗೆ ಅಂಥದ್ದು ಇಲ್ಲದೇ ಇದ್ದರೆ ಅದು ನೋಡಿ, ಅವನು ಯಾರು ಈಶಾ ಸ್ವಾಮೀಜಿ ಅವರು ಈಶಾ ಸ್ವಾಮೀಜಿ ಈಶಾ ಫೌಂಡೇಶನ್ ಅಲ್ಲಿ ಹೋಗಿ ಇವ್ರು ಬೇಕಾದರೆ ಅಮಿತ್ ಶಾ ಇಲ್ಲದಿದ್ದ ಸಂದರ್ಭದಲ್ಲಿ ಹೋಗ್ಬೋದಿತ್ತು. ಅಮಿತ್ ಶಾ ಇದ್ದ ಇದರಲ್ಲೇ ಹೋಗಿ ಒಂದು ರೀತಿ ಆ ಸ್ವಾಮೀಜಿ ಮಾತಾಡಿದ್ದು ಕೂಡ ಅದು ಬಿಜೆಪಿ UPA ಸರ್ಕಾರ ಟೀಕೆ ಮಾಡಿ ಮಾತಾಡಿದ್ದಾರೆ. ಅಂಥದ್ರಲ್ಲಿ ಯಾಕಾಗಿ ಮಾಡ್ತಾ ಇದ್ದಾರೆ ನಂಗಂತೂ ಗೊತ್ತಿಲ್ಲ. ಅದು ಅದರಿಂದ ಏನು ಒಂದು ಏನು ಗೊತ್ತಾ, ಕಾಂಗ್ರೆಸ್ನ ಕೆಲವು ನಾಯಕರಲ್ಲಿದೆ ಸ್ವಲ್ಪ ಮೆದು ಹಿಂದುತ್ವ. ಆದರೆ ಹಿಂದುತ್ವದವರೆಲ್ಲ ನೋಡಿ, ನಿಮಗೆ ವೋಟ್ ಹಾಕಿದವರು 99% ಕಾಂಗ್ರೆಸ್ಸಿನ ಜೊತೆ ನಿಲ್ಲುವವರು. ನೀವು 1% ಆಚೆ ಆ 1% ವೋಟಿಗೆ ಹೋಗಿ ನೀವು ಇಲ್ಲಿ ಇನ್ನೊಂದು 10% ವೋಟ್ ಕಳ್ಕೊಳ್ತೀರಲ್ಲ. ಅದರಿಂದ ಆ ಸ್ಟ್ರಾಟಜಿ ವೈಸ್ ಒಂದು ಇದೆ. ಸಿದ್ದರಾಮಯ್ಯನವರು ಸೈದ್ಧಾಂತಿಕವಾಗಿ ತೆಗೆದು ನೋಡಿದ್ರು, ಅವರು ಪರ್ಫೆಕ್ಟ್. ರಾಹುಲ್ ಗಾಂಧಿ ಏನು ಮಾತಾಡ್ತಾನೆ ಅವರು ಅದನ್ನೇ ಮಾತಾಡ್ತಾರೆ. ಇಲ್ಲದ್ರೆ ಇವರು ಏನು ನೀವು ಕಾಸ್ಟ್ ಸೆನ್ಸಸ್ ಬಗ್ಗೆ ಹೇಳಿ ಮತ್ತೊಂದು ಎಲ್ಲದರ ಬಗ್ಗೆನೂ ಅವರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ. ಆಡಳಿತ ಇದು ಬೇರೆ, ಅವರು ಅಂದರೆ ಪಾರ್ಟಿಯನ್ನು ಇಲೆಕ್ಷನ್ ಲೀಡ್ ಮಾಡಿದ್ದ ಅದು ಒಂದು ಕೂಡ ಕ್ಲೇಮ್ ಮಾಡ್ಬೋದು. ಅದೆಲ್ಲ ಇದ್ದಾಗ ಅವರನ್ನು ಈ ಸಂದರ್ಭದಲ್ಲಿ ತೆಗೆಯೋದು ನನ್ನ ಪ್ರಕಾರ ಭಾಳ ಇಲ್ಲಾಜಿಕ್ ಅಂತಾನೆ. ಮತ್ತು ಡಿ ಕೆ ಶಿವಕುಮಾರ್ಗೆ ಸುಮ್ಮನಿರಿಸೋದಾಗೆ, ಸುಮ್ಮನಿರಿಸೋದಂದರೆ ಅವ್ರು ಹೇಳಬೇಕು, ಹೈಕಮಾಂಡ್ ಹೇಳಬೇಕು, ಬೇರೆ ದಾರಿ ಏನಿಲ್ಲ. ಅವ್ರನ್ನ ಡೆಪ್ಟಿ CM ಮಾಡಿದ್ದಾರೆ, ಅವರಿಗೆ ಕೇಳಿದ ಖಾತೆಗಳನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಿಗಮ ಮಂಡಳಿ ಮತ್ತೊಂದು ಆದಾಗ ಅವರು ಹೇಳಿದ್ದೆಲ್ಲ ಆಗಿದೆ. ಈಗ ಅವರಿಗೆ ಇದೆಲ್ಲ ಮುಖ್ಯ ಅಲ್ಲ, ಅವರಿಗೆ ತಪ್ಪು ಅಲ್ವೇ ಅಲ್ಲ ರೀ. ಯಾರಾದರೂ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದರೆ ಇಷ್ಟೊಂದು ನೋಡಿ, ನಾವು ಇಷ್ಟೆಲ್ಲ ಹೇಳಿದ ನಂತರನೂ ಕೂಡ ಶಿವಕುಮಾರ್ ಬಗ್ಗೆ ಒಂದು ಅಭಿಪ್ರಾಯ ನಾವು ಅಂದರೆ ಅವರ ಧೈರ್ಯ ನೋಡಿ.
ಎಷ್ಟೋ ಮಂದಿ ನೀವು ದೇಶದಲ್ಲಿ ಎಲ್ಲರೂ ಕೂಡ ಒಂದು ರೈಡ್ ಮಾಡಿದ ಕೂಡಲೇ ಓಡೋಡುವಾಗಿ ಬಿ ಜೆ ಪಿ ಸೇರಿಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಅವ್ರನ್ನ ವಿಚ್ಚಂಟು ಮಾಡಿ ಜೈಲಿಗೆ ಹಾಕಿದ್ರು ಕೂಡ ಶಿವಕುಮಾರ್ ಕಚ್ಚಿಕೊಂಡು ಈ ಪಕ್ಷದಲ್ಲಿ ನಿಂತಿದ್ದಾರೆ. ಅಷ್ಟರ ಮಟ್ಟಿಗೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ನೀವು ಲಾಲು ಪ್ರಸಾದ್ ಯಾದವ್ನನ್ನು ಅವರಿಗೆ ಹೋಲಿಕೆ ಮಾಡ್ಬೋದು. ಅಷ್ಟು ದಿನ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಒಂದ್ಸಲ ಹೇಳಿದರು, ನಾನು ಬೇಕಾದ್ರೆ ಕಾಂಗ್ರೆಸ್ ಆಫೀಸ್ ಕಸ ಹೊಡ್ಕೊಂಡಿದ್ದು ಬಿಡ್ತೀನಿ. ಅಲ್ಲ, ಅದರ ಆ ನಿಷ್ಠೆಯನ್ನು ನಾವು ಪ್ರಶ್ನೆ ಮಾಡುವಂಗಿಲ್ಲ. ನೋಡಿ, ಅವರಿಗೆ ಇದು ನನಗೆ ಈಗಲೂ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆಗಳು ಇದೆ. ಅದರ ನಂತರ ಈಗ ಅವರು ಸದಾ ಹೊಸಲೇ ಹೇಳಿ ಮತ್ತೊಂದು ಹೇಳಿ ಏನೇ ಆಗಲಿ, ಆದರೆ ಇಲ್ಲಿಯವರೆಗಿನ ಅವರ ಸ್ಟ್ಯಾಂಡ್ ಏನಿದೆ, ಇಲ್ಲದ್ರೆ ಅವರು ಈಗ ಅವರು ಮೊದಲೇ ಹೇಳಿದ್ದಾರೆ, ನಾನು ಪ್ರೊಫೆಷ್ನಲಿ ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಎಂಥದ್ದು, ಪಾಲಿಟಿಕ್ಸ್ ಈಸ್ ಮೈ ಪ್ಯಾಷನ್, ಬಿಸ್ನೆಸ್ ಇಸ್ ಏನೋ ಆ ರೀತಿ, ನಾನು ಮೊದಲು ಉದ್ಯಮಿ ಅನಂತರ ರಾಜಕಾರಣಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಸರಿ, ಆ ರೀತಿ ಇದ್ದಾಗ ಅವರು ಇಡೀ ಉದ್ಯಮ ಸಾಮ್ರಾಜ್ಯವನ್ನು ಅವರು ಕಾಪಾಡಿಕೊಡೋ ಸ್ಥಿತಿಯಲ್ಲಿ ಆ ರಿಸ್ಕ್ ತಗೊಂಡ್ರೂ ಕೂಡ ಅವರು ಪಾರ್ಟಿ ಬಿಟ್ಟು ಹೋಗಲಿಲ್ಲ. ಅದು ಒಂದು ಇದೆ. ಅದರಿಂದ ಅವರ ಅರ್ಹತೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಆದರೆ ಸಂದರ್ಭ ಮತ್ತು ಈ ಪಕ್ಷದ ನಿರ್ಧಾರ, ಅದು ಪಕ್ಷ ಅದನ್ನು ಆಗಲಿ. ಈಗ ನನ್ನ ಪ್ರಕಾರ ಅವರು ಜಗಳ ಮಾಡೋದಿದ್ರು, ಗಲಾಟೆ ಮಾಡೋದಿದ್ರು, ಹೈಕಮಾಂಡನ್ನು ಜಗ್ಗಿ ಕೇಳಬೇಕು, ಯಾಕೆ ಹಿಂಗೆ ಮಾಡಿದ್ದೀರಿ ಅನ್ನೋದು ಬಿಟ್ಟರೆ ಬೇರೆ ಯಾರು ಅದಕ್ಕೆ ಅವರಿಗೆ ನ್ಯಾಯ ಕೊಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ನ್ಯಾಯ ಕೊಡಬೇಕು. ನಿಜವಾಗಿ ಅವ್ರು ಅನ್ಯಾಯ ಆಗಿದ್ದರೆ ಹೈಕಮಾಂಡ್ ನ್ಯಾಯ ಕೊಡಬೇಕು ಅವರಿಗೆ, ಅದರ ಪ್ರಶ್ನೆ ಇಲ್ಲ. ಆದರೆ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಲಿಕ್ಕೆ ನನ್ನ ಪ್ರಕಾರ ಯಾವ ಕಾರಣಗಳು ಇಲ್ಲ. ಅದರಿಂದ ಇದನ್ನು ಹೈಕಮಾಂಡಿನ ಅಂಗಳದಲ್ಲಿ ಇದೆ ನನ್ನ ಪ್ರಕಾರ. ಈಗ ಇದು ಒಂಥರ ಇಫ್ ಆ್ಯಂಡ್ ಬಟ್ ಥರ ಕ್ವಶನ್. ಇನ್ ಕೇಸ್ ಈಗ ಓಕೆ, ನೀವು ಹೇಳ್ದಂಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂದರೆ, ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಮಾಡಬೇಕು, ಆ ಅರ್ಹತೆನೂ ನೀವು ಹೇಳಿದ್ರಿ. ಏನು ಮಾಡ್ಬೋದು ಅಂತಂದರೆ, ಓಕೆ, ಅಟ್ ಎನಿ ಕಾಸ್ಟ್ ನೀವು ಇಬ್ಬರೂ ಸೇರಿ ಕೆಲಸ ಮಾಡಿ 2028ಕ್ಕೆ ಮತ್ತೆ ಸರ್ಕಾರ ತೊಗೊಂಡು ಬನ್ನಿ, 2028ಕ್ಕೆ ಡಿ ಕೆ ಶಿವಕುಮಾರ್ ಅಂತ ಎಗೇನ್ ಇಬ್ರಿಗೂ ನಾನು ಆಗಲೇ ಹೇಳಿದೆ ಅದು ಆದರೆ ಅನ್ನೋ ಥರ ಕ್ವಶನ್ನು. ಹಂಗೆ ಮಾಡಬೇಕಪ್ಪ. ಯಾಕಂದ್ರೆ ಆಗ ಅವ್ರಿಗೂ ಡಿ ಕೆ ಶಿವಕುಮಾರ್ಗೆ ಓಕೆ, ಎಸ್ ನೆಕ್ಸ್ಟ್ ಟರ್ಮ್ ನಂದು ಅನ್ನೋದು ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ. ಇವ್ರಿಗೂ ನೆಕ್ಸ್ಟ್ ಟರ್ಮ್ವರೆಗೆ ನಾನು ಲೀಡ್ ಮಾಡಬೇಕು, ದೆನ್ ಅವ್ರದ್ದು ಅಂತ ಇವ್ರಿಗೂ ಒಂದು ಅದ್ರ ಬಗ್ಗೆ ಸ್ಪಷ್ಟತೆ ಇರುತ್ತೆ. ಮತ್ತು ಇಬ್ಬರು ಸೇರಿ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ಇರ್ತದೆ. ಮತ್ತು ಅಫ್ಕೋರ್ಸ್ ಇದು ಸಿದ್ದರಾಮಯ್ಯ ರೆಸ್ಪಾನ್ಸಿಬಿಲಿಟಿ. ನನ್ನ ಪ್ರಕಾರ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರೋದು ಸಿದ್ದರಾಮಯ್ಯ ಮೇಲೆ. ಯಾಕೆಂದರೆ 2 ಟರ್ಮ್ ಅವ್ರಿಗೆ ಅವಕಾಶವನ್ನು ಕೊಟ್ಟಿದೆ ಅಂತಂದರೆ, ಇನ್ನೊಂದು ಟರ್ಮ್ಗೆ ಅವಕಾಶವನ್ನು ಪಕ್ಷನ ಅಧಿಕಾರಕ್ಕೆ ತರಬೇಕಾಗಿರೋದು ಸಿದ್ದರಾಮಯ್ಯ ಅವ್ರ ಜವಾಬ್ದಾರಿಯಾಗಿರ್ತದೆ. ಸೊ ಆ ಥರದೊಂದು ಅರೇಂಜ್ಮೆಂಟ್ಸ್ ಆಗಬಹುದಾ? ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಇಲೆಕ್ಷನ್ಗಿಂತ ಮೊದಲು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿಲ್ಲ. ಸರಿ, ಇದು ನೀವು ಆಗಲೇ ಹೇಳಿದ್ರಲ್ಲ, ಇದೊಂದು ಬೇರೆ ಸನ್ನಿವೇಶ. ನೋಡಿ, ಅಂಥ ಸಂದರ್ಭ ಬಂದರೆ ಏನಾಗುತ್ತೆ, ನಾನು ಅದನ್ನೇ ಹೇಳಿರೋದು. ಶಿವಕುಮಾರ್ನ ಅವರೇ ಸಮವಯಸ್ಕರು ಇನ್ನೊಂದು 3-4 ಮಂದಿ ಇದ್ದಾರೆ, ಅವರೆಲ್ಲ ಕ್ಯೂನಲ್ಲಿದ್ದಾರೆ. ಈಗ ಆಯ್ತಲ್ಲ, ಪರಮೇಶ್ವರ್ ಕ್ಲೇಮ್ ಮಾಡ್ತಾ ಇದ್ದಾರೆ, ದಲಿತ್ ಸಿ ಎಮ್ಮು. ಸತೀಶ್ ಜಾರಕಿಹೊಳಿ ಇನ್ನೇನು ಹೇಳಿದ್ದಾರೆ, 28ಕ್ಕೆ ನನ್ನ ಅವಧಿ ಅಂತ ಹೇಳಿದ್ದಾರೆ ಅವರು. ಈಗ ಅಲ್ಲ ಅವರದು 28ಕ್ಕೆ ಅಂತ. ಈಗ ನಮಗೆ ಗೊತ್ತಿರುವಾಗ ಈಗಾಗಲೇ ಇಬ್ಬರು ಪ್ರತಿಸ್ಪರ್ಧಿಗಳು ಶಿವಕುಮಾರ್ ಅವರಿಗೆ ಇದ್ದಾರೆ. ಅವರಿಗೆ ಈಗ ಒಮ್ಮೆ ಮುಗಿದು ಬಿಟ್ಟರೆ ಸಾಕಾಗ್ಬಿಟ್ಟಿದೆ. ಶಿವಕುಮಾರ್ ಅದೊಂದು ಮುಗಿದು ಬಿಟ್ಟರೆ 28ಕ್ಕೆ ನಾವು ಕ್ಲೈಮ್ ಮಾಡ್ಬೋದು ಅಂತ ಅವ್ರ ಹತ್ರ ಇರ್ಬೋದು. ಅದರಿಂದ ಮೋಸ್ಟ್ಲಿ ಅವರು ಸಿದ್ದರಾಮಯ್ಯ ಬಣದ ಜೊತೆಗೆ ಇದ್ದು ಪಾಲಿಟಿಕ್ಸ್ ಅಲ್ಲಿ ಹಿಂಗೆಲ್ಲ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಹೌದು, ಏನಂದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಪರನೇ ಮಾತಾಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರೆ 2.5 ವರ್ಷ ಮುಗೀತು, ಮುಂದೆ ನಾವು ಕ್ಲೇಮ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ನೋಡಿ, ಎಲ್ಲರೂ ಅದನ್ನೇ ಹೇಳಿದ್ದಲ್ಲ, ರಾಜಕೀಯದ ಪ್ರಶ್ನೆ ಬಂದಾಗ ಎಲ್ಲರೂ ಸ್ವಾರ್ಥಿಗಳೇ. ತಪ್ಪು ಅಲ್ಲ ಅದು. ಅವರು ರಾಜಕೀಯದಲ್ಲಿ ಇರೋದು ಮತ್ತೆ ಯಾಕಿರೋದು? ಇಲ್ಲದ್ರೆ ಸನ್ಯಾಸಿಗಳಾಗಬೇಕು. ಅವರಿಗೆ ಮಂತ್ರಿ ಆಗಬೇಕು, ಮೊದಲು ಶಾಸಕರಾಗಬೇಕು, ಶಾಸಕರನ್ನು ಮಂತ್ರಿ ಆಗಬೇಕು, ಮಂತ್ರಿ ಆದ ನಂತರ ಮುಖ್ಯಮಂತ್ರಿ ಆಗಬೇಕು. ಅದರಿಂದ ಅದು ತಪ್ಪಲ್ಲ. ಅದರಿಂದ ನೀವು ಹೇಳಿದ ಫಾರ್ಮುಲಾ ಕೂಡ ವರ್ಕ್ ಆಗೋದಿಲ್ಲ ಅದು. ಯಾಕಂದರೆ ಆಗ ಇವರ ದಾರಿ ನೋಡ್ಕೊಳ್ಳಿಕ್ಕೆ ಹೋಗ್ಬೋದು, ಆಗೋದಿಲ್ಲ. ಮತ್ತು ಒಂದನೇದಾಗಿ ಆ ರೀತಿ ಡಿಕ್ಲೇರ್ ಮಾಡೋ ಸಂಪ್ರದಾಯ ಇಲ್ಲ. ಇದು ಈಗ ನೋಡಿ, ಇದನ್ನು ಪ್ರಾರಂಭದ ದಿನಗಳಲ್ಲೇ ಇಬ್ಬರನ್ನು ಕರೆದು ಚೂಟಿ ಬಿಟ್ಟಿದ್ರೆ, ಅಂದರೆ 1-2.5 ವರ್ಷನ 3 ವರ್ಷನ ಇದನ್ನು ಅಲ್ಲಿ ಮೂಲದಲ್ಲಿ ಚೂಟಿ ಹಾಕಿಬಿಟ್ಟಿದ್ರೆ ಇದನ್ನು ಅದು ಮುಗಿತಿತ್ತು. ಈಗ ಏನಾಗಿದೆ, ಅದು ಅವರದ್ದು ಆಕಾಂಕ್ಷೆ ಜಾಸ್ತಿ ಆಗ್ತಾ ಇದೆ, ಇವರದ್ದು ಆಸೆ ಜಾಸ್ತಿ ಆಗ್ತಾ ಇದೆ. ನಾವು ಬಿಟ್ಕೊಡ್ಬಾರ್ದಂತ ಅವ್ರು ಹೇಗಾದರೂ ಕಿತ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ.
ಅವರ ನಡುವೆ ಏನಾಗಬೇಕು ಗೊತ್ತಿಲ್ಲ. ನಾವು ಮಾಧ್ಯಮಗಳಲ್ಲಿ ಬರುವ ವರದಿಗಳನ್ನು ನೋಡಿ ಹೇಳೋದು, ನಮಗೆ ಅದು ಒಳಗಡೆ ಏನಾಗುತ್ತೆ ಅಂತ. ನೀವು ಈಗ ಭಾಳ ಕಾರ್ಯನಿರತ ಪತ್ರಕರ್ತರು, ನಿಮಗೆ ಗೊತ್ತಿರಬಹುದು. ನಾವು ಹೊರಗಡೆ ಇದ್ದೇವೆ, ನಾವು ರಿಂಗಿನ ಹೊರಗಡೆ ನಿಂತು ನೋಡೋದು. ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನ ನಡೆಗಳಿಗೆ. ನಾನು ಕಾರ್ಯನಿರತ ಪತ್ರಕರ್ತರಾಗಿ ಹೇಳ್ತೀನಿ ಏನು ಅಂದರೆ, ನೀವು ಈ ವರದಿಯನ್ನು ಆಧರಿಸಿ ಹೇಳ್ಬೇಡಿ, ಬಿಟ್ವೀನ್ ದಿ ಲೈನ್ ರೀಡ್ ಇರುತ್ತಲ್ಲ ಅದನ್ನೇ ಹೇಳ್ತಾ ಇರೋದು. ಬಿಟ್ವೀನ್ ಲೈನ್ ರೀಡ್ ನೋಡಿ. ದಿನದಿಂದ ಒಂದು ಏನಾಗಿದೆ ಅಂದರೆ, ನನಗೆ ಒಮ್ಮೊಮ್ಮೆ ಅನಿಸುತ್ತೆ ಈ ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿ ಇಂಥದ್ದು ಏನಾದರೂ ಮಾಡ್ತಾ ಇದ್ದಾರೆ ಅಂತ. ಒಂದು ಆಡಳಿತ ಪಕ್ಷ ಇದ್ದಾಗ ಚರ್ಚೆ ಆಗಬೇಕಾಗಿರೋದು ಸರ್ಕಾರದ ಸಾಧನೆಗಳ ಬಗ್ಗೆ. ನೋಡಿ, ನಾನು ಈ ಓಪನ್ ಆಗಿ ಹೇಳ್ತೀನಿ, ಅದನ್ನು ಇಡೀ ರಾಜ್ಯದಲ್ಲಿ ರಸ್ತೆ ಸ್ಥಿತಿ ಇಷ್ಟೊಂದು ಹಾಳಾಗಿಬಿಟ್ಟಿದೆ ಅಂದರೆ, ಯಾವುದಾದ್ರೂ ಒಂದು ವಿರೋಧ ಪಕ್ಷ ಆಗಲಿ ಜನರಾಗಲಿ ಚರ್ಚೆ ಮಾಡಬೇಕಾಗಿರೋದು, ಮಾಧ್ಯಮಗಳಾಗಲಿ ಚರ್ಚೆ ಮಾಡಬೇಕಾಗಿರೋದು ಇಂಥ ವಿಷಯಗಳ ಬಗ್ಗೆ, ಸರ್ಕಾರದ ಸಾಧನೆ ಇಲ್ಲದಿದ್ದರೆ ಅದರ ವೈಫಲ್ಯದ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಯಾರೂ ಮಾಡ್ತಾ ಇಲ್ಲ. ಈ ವಿರೋಧ ಪಕ್ಷಗಳು ಕೂಡ ಅವರಿಗೆ ಅಗತ್ಯನೇ ಇಲ್ಲ. ನೋಡಿ, BJP ಅಂತೂ ಮುಖ್ಯಮಂತ್ರಿ ಆಗೋದಿಲ್ಲ, ಅದು ಸಿದ್ದರಾಮಯ್ಯ ಆಗಲಿ ಶಿವಕುಮಾರ್ ಆಗಲಿ ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನನಗೆ ಅರ್ಥನೇ ಆಗ್ತಾ ಇಲ್ಲ. ಆಕ್ಚುಲಿ ಅಶೋಕ್ ಮಾತಾಡೋದು ನನಗೆ ನಿಜಕ್ಕೂ ಅವರೇ ಮುಂದಿನ ದಸರಾ ಅವರು ಮಾಡೋದಿಲ್ಲ, ಮುಂದಿನ ದೀಪಾವಳಿ ಇವರು ಮಾಡೋದಿಲ್ಲ, ಅವರನ್ನು ಆಗಲಿಕ್ಕೆ ಬಿಡೋದಿಲ್ಲ. ಈಗ ನಿಮ್ಗೇನು ಸಂಬಂಧ ರೀ? ಆಯ್ತಪ್ಪ, ಈ ಸರ್ಕಾರ ಹೋಗ್ತಾರೆ, ಅಶೋಕ್ ಮುಖ್ಯಮಂತ್ರಿ ಆಗ್ತಾರ, ವಿಜೇಂದ್ರ ಮುಖ್ಯಮಂತ್ರಿ ಆಗ್ತಾರ, ಅದು ಬೇರೆ. ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಏನು, ಶಿವಕುಮಾರ್ ನಿಮ್ಮ ಕೆಲಸ ಏನಂದರೆ ಈ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ತೆಗೆದಿಟ್ಟು ಮುಂದಿನ ಚುನಾವಣೆಯಲ್ಲಿ ಆದರೆ ನಮಗೆ ಮತ ಹಾಕಿ ಅಂತ ಹೇಳ್ಬೇಕು. ಅವ್ರು ಏನು ಮಾಡಿದ್ದಾರೆ, ಇವರದ್ದೊಂದು ಬಿ ಟೀಮ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ಸಾಧನೆಗಳು ಡಿಸ್ಕಸ್ ಮಾಡಿಬಿಡಿ ನೀವು, ಇದನ್ನು ಮಾಡ್ತಾ ಇರಿ. ಕಾಂಗ್ರೆಸ್, ನನ್ನ ಪ್ರಕಾರ ಕಾಂಗ್ರೆಸ್ ಈ ಪಾರ್ಟಿ ಇಸ್ ಎಂಜಾಯಿಂಗ್. ಇದು ನನ್ನ ಪ್ರಕಾರ ಇದು ರಾಂಗ್ ಅನ್ಸುತ್ತೆ. ಯಾಕೆಂದರೆ ಸರ್, ಈ ಪೊಲಿಟಿಕಲ್ ಅನ್ಸರ್ಟನಿಟಿ ಇದೆಯಲ್ಲ, ಇದು ಖಂಡಿತ ಸರ್ಕಾರಕ್ಕೆ ಏನು ಒಳ್ಳೆ ಹೆಸರು ತಂದ್ಕೊಡಲ್ಲ. ಅಲ್ಲ, ಅದನ್ನು ಹೇಳಿ. ಅಲ್ಲ, ಇನ್ನು BJP ಸರ್ಕಾರನ ಜನ ತಿರಸ್ಕರಿಸ ಮಾಡಿದ್ರೆ 100% ನಾನು ಈಗ BJP ಏನು ಹೇಳ್ಬೇಕಂದ್ರೆ, ಇವರ ನಾಯಕತ್ವದ ಗಲಾಟೆಯಿಂದ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ಹೇಳಿ ಅವ್ರು ಹೇಳ್ತಾರ. ಅವರಲ್ಲ, ಅವರು ಡೇಟ್ ಕೊಡ್ತಾ ಇದ್ದಾರೆ. ಮುಂದಿನ ದೀಪಾವಳಿಗೆ ಅವರು ಮುಖ್ಯಮಂತ್ರಿ, ಮುಂದಿನ ದಸರಾಕ್ಕೆ ಇವರು ಮುಖ್ಯಮಂತ್ರಿ. ಅಲ್ರಿ, ನಿಮ್ಮ ಕೆಲಸ ಏನದು? ಈ ರೀತಿಯ ಜಗಳದಿಂದ ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ಮಾಡಿದ್ರು ಅವರು. ನೋಡಿ, ಇವರ ನಾಯಕತ್ವದ ಜಗಳದಿಂದ ಇಡೀ ಗವರ್ನೆನ್ಸ್ ಕುಸಿದು ಬಿಟ್ಟಿದೆ, ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವರು ಹೇಳೋದಿಲ್ಲ. ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ, ಅವರು ಇವರ ಭಿನ್ನಮತೀಯರ ಬಗ್ಗೆ ಮಾತಾಡ್ತಾರೆ. ಅದೇನಿದೆ? ಇಲ್ಲ, ನಾವು ಮಾತಾಡೋದು ಬೇಡ, ಅದನ್ನ ನಾವು ಈಗ ಪಾಲಿಟಿಕ್ಸ್ ಬರೋಣ. ಏನಂದರೆ ಸರ್, ಈಗ ಏನು ಈ ಆಫ್ಟರ್ ಬಿಹಾರ್ ಎಲೆಕ್ಷನ್, ಯಾಕಂದರೆ ಎಲ್ಲರೂ ಕೂಡ ಅದೊಂದು ಹೇಳ್ತಿದ್ದಾರೆ ಅಂತಂದರೆ, ಬಿಹಾರ್ ಎಲೆಕ್ಷನ್ ಇಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಬಿಹಾರ್ ಎಲೆಕ್ಷನ್ ಆದಮೇಲೆ ಅದರ ಚುನಾವಣಾ ಫಲಿತಾಂಶವನ್ನು ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದು ಏನಾಗ್ಬೋದು ನೋಡಿ, ಬಿಹಾರದ ಚುನಾವಣಾ ಫಲಿತಾಂಶ 14ಕ್ಕೆ ಬರೋದು. ಆ ನವೆಂಬರ್ 14ಕ್ಕೆ ಫಲಿತಾಂಶ, ನವೆಂಬರ್ 20ಕ್ಕೆ 2.5 ವರ್ಷ ಮುಗೀತಂತೆ. ಇಲ್ಲಿ ಏನು ಒಳ್ಳೆ ಡೇಟ್ ಅದು. ಈಗ ಎಲ್ಲರೂ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ, ನವೆಂಬರ್ 14ಕ್ಕೆ ಏನಾಗುತ್ತೆ, 20ಕ್ಕೆ ಏನಾಗುತ್ತೆ ಅಂತ. ನನ್ನ ಪ್ರಕಾರ ನೋಡಿ, ಸಪೋಸ್ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಅಲ್ಲಿ ಆಗೋದಿಲ್ಲ. ಹೋದ ಸರಿ ಅವ್ರಿಗೆ 19 ಸೀಟ್ ಬಂದಿರೋದು, ಈ ಸರಿ ಹೌದು, ಈ ಸರಿ ಒಂದು 20 ಬರುತ್ತಾ 25 ಬರುತ್ತಾ ಗೊತ್ತಿಲ್ಲ ನನಗೆ. ಅದರಿಂದ ಬಹಳ ದೊಡ್ಡ ಕ್ಲೇಮ್ ಮಾಡುವಾಗಿಲ್ಲ. ಆದರೆ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ರೂ ಕೂಡ ಅದೊಂದು ದೊಡ್ಡ ಸಾಧನೆ, 100% ಸಾಧನೆ. ಅದು ಹೆಂಗೆ ಸಾಧನೆ? ಒಬ್ಬ OBC ಮುಖ್ಯಮಂತ್ರಿ ಆಗೋದು ಒಂದು ಸಾಧನೆ. ಅದು ಒಬ್ಬ OBC ಮುಖ್ಯಮಂತ್ರಿ ಆಗಲಿಕ್ಕೆ ಬಿಹಾರದಲ್ಲಿ ನೀವು ಎಲ್ಲ ಸಪೋರ್ಟ್ ಮಾಡಿ ನಿಮ್ಮದೇ ಪಾರ್ಟಿಯ OBC ಮುಖ್ಯಮಂತ್ರಿಯನ್ನು ಮನೆ ಕಳಿಸ್ತೀರಾ? ಪ್ರಶ್ನೆ ಇದೆ ಅಲ್ವ ಅದು? ನೀವು ಅಲ್ಲಿ OBC EBCಗಳ ಬಗ್ಗೆನೇ ಕ್ಯಾಂಪೇನ್ ಮಾಡಿರೋದಲ್ವ ನೀವು. ತೇಜಸ್ವಿ ಯಾದವ್ನನ್ನು ಸಪೋರ್ಟ್ ಮಾಡೋದಂದ್ರೆ ತೇಜಸ್ವಿ OBC ಮತ್ತು ಮುಸ್ಲಿಂ ಅಲ್ವಾ, ಅವರದ್ದು ಕಾಂಬಿನೇಷನ್. ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರನ್ನ ಕರೆಸಿ ಪ್ರಚಾರ ಮಾಡಿದ್ದಾರೆ. ಅದರಿಂದ ಅಲ್ಲಿ ಬಂದರೂ ಕೂಡ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆದರೆ, ಇಲ್ಲದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಅವರಿಗೆ ಗೆಲುವು ಬಂದರೂ ಕೂಡ ಅದು ಕೂಡ ಮತ್ತೆ ಇವರ ಅದೃಷ್ಟಕ್ಕೆ ಇನ್ನೊಂದು ಸೇರುತ್ತೆ, ಅದು ಸಿದ್ದರಾಮಯ್ಯನವರ ಅದೃಷ್ಟಕ್ಕೆ. ಅಂಥ ಪರಿಸ್ಥಿತಿ ಇದ್ದಾಗ ಇಲ್ಲ, ಆಯಿತು, ಸ್ಟ್ರಾಂಗ್ ಆಗಿದ್ದೇವೆ, ಈಗ ನಾವು ಒಂದು ಡಿಸಿಷನ್ ತಗೊಳ್ಬೋದು ಸಿದ್ದರಾಮಯ್ಯನವರನ್ನು. ಈಗ ಅಲ್ಲಿ ಏನಾಗುತ್ತೆ ಅಂದರೆ, ಕಾಂಗ್ರೆಸ್ಸಿನಿಂದ ಒಬ್ಬ OBC ಮುಖ್ಯಮಂತ್ರಿ ಆಗ್ತಾನಾ? ಅಟ್ಲೀಸ್ಟ್ ಚಾನ್ಸೇ ಇಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ. ಅದರಿಂದ ನಾವು ಒಂದು ಗಡು ಇದೆ ಅಷ್ಟೇ 14ಕ್ಕೆ. ಅದರಿಂದ ಆ ಫಲಿತಾಂಶ ಕೂಡ ಕಾಂಗ್ರೆಸ್, ನಾವು ಈಗಿನ ಈ ವಿವಾದವನ್ನು ಕಗ್ಗಂಟನ್ನು ಬಿಡಿಸಲಿಕ್ಕೆ ಅದು ನೆರವಾಗುತ್ತೆ ಅನ್ನೋ ಭರವಸೆ ನನಗಂತೂ ಇಲ್ಲ. ಆದರೆ ಒಂದೇನೆಂದರೆ, ಆ ಡೇಟ್ ಇದೆಯಲ್ಲ, ಈಗ ಆ ಡೇಟಲ್ಲಿ ಏನೋ ಆಗುತ್ತೆ ಅಂತ ಒಂದು ಇದೆ ಅಲ್ವಾ, ಅದೇನಾದ್ರೂ ಆಗ್ಬಿಡುತ್ತೆ ಅಂತ ನೋಡ್ಬೇಕು ಅಷ್ಟೇ. ಇಲ್ಲ, ಅದು ನೋಡಿ, ನವೆಂಬರ್ 14ಕ್ಕೆ ರಿಸಲ್ಟ್ ಬರುತ್ತೆ, ನವೆಂಬರ್ 20ನೇ ತಾರೀಕಿಗೆ ರಾಹುಲ್ ಗಾಂಧಿ ಇಲ್ಲಿಗೆ ಬರ್ತಾರೆ,
ಬಿಫೋರ್ ದಟ್ ನವಂಬರ್ 11ನೇ ತಾರೀಕೇನೋ ಇವರು ಡೆಲ್ಲಿಗೆ ಹೋಗ್ತಾರೆ, ಇವರು ಅಲ್ಲಿ ಇದೇನೋ ನಡೀತಿದೆ ಅಂತ ಅನಿಸ್ತಾ ಇದೆ. ನೋಡಿ, ನವೆಂಬರ್ 14ಕ್ಕೆ ಆದ ನಂತರ ಕನಿಷ್ಠ ಒಂದು 15 ದಿವಸ ಈಗ ತೇಜಸ್ವಿ ಮುಖ್ಯಮಂತ್ರಿ ಅಂತ ಇಂಡಿಯಾ ಒಕ್ಕೂಟ ಕೂಡ ಘೋಷಣೆ ಮಾಡಿಲ್ಲ, ಆ ಪರಿಸ್ಥಿತಿ ಇದೆ. ಬಟ್ ನನ್ನ ಈಗಿನ ಎಲ್ಲ ಪ್ರಕಾರ ಒಂದು ಪಾರ್ಟಿಗೆ ಅಲ್ಲಿ ಮೆಜಾರಿಟಿ ಅಂತ ಬರೋದಿಲ್ಲ. ಅಲ್ಲಿ ಆಗೋದು ಮೈತ್ರಿಕೂಟನೇ ಬರೋದು. ಅದು ಇಂಡಿಯಾ ಮೈತ್ರಿಕೂಟ ಬರ್ಬೋದು, ಇಲ್ಲದ್ರೆ NDA ಬರ್ಬೋದು, ಅಷ್ಟೇ. ಮೈತ್ರಿಕೂಟನೇ ಬರೋದಲ್ಲ. ಅಲ್ಲ, ಅದಕ್ಕೆ ಗೆದ್ರೆ ಕ್ರೆಡಿಟ್ ಡೆಫಿನೆಟ್ಲಿ ತೇಜಸ್ವಿ ಯಾದವ್ ಹೋಗುತ್ತೆ. ತೇಜಸ್ವಿ ಯಾದವ್ ಹೋಗುತ್ತೆ. ಇವರು ವೋಟ್ ಶೇರನ್ನು ಏನಾದರೂ ಜಾಸ್ತಿ ಮಾಡ್ಕೊಂಡಿದ್ದಾರಾ, ಇಲ್ಲದ್ರೆ ಒಂದು 2 ಸೀಟು 4 ಸೀಟು ಜಾಸ್ತಿ ಬಂದರೆ ಅಷ್ಟರ ಮಟ್ಟಿಗೆ ಇವರಿಗೆ ಒಂದು ಕ್ಲೇಮ್ ಮಾಡ್ಕೊಳ್ಬೋದು. ನಾವೊಂದು ಅದು ಬೇರೆ ಅಂದರೆ ಅಲ್ಲಿ ಒಬ್ಬ OBC ಲೀಡರ್ನ ಸಪೋರ್ಟ್ ಮಾಡಿರೋದ್ರಿಂದ ಬೇರೆ ರಾಜ್ಯಗಳಲ್ಲೂ ಕೂಡ ನೆಕ್ಸ್ಟ್ UP ಅಂತ ತಿಳ್ಕೊಳ್ಳಿ, UPಯಲ್ಲೂ ಕೂಡ ಅದೇ ಸಮುದಾಯಗಳು ಸಪೋರ್ಟ್ ಮಾಡಿದರೆ ಇವ್ರಿಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಅದಿದೆ. ಏನು ಅಂದರೆ ಬಿಹಾರದಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ಕಂಟಿನ್ಯೂಸ್ ಎಲೆಕ್ಷನ್ಸ್ಗಳು ಬರ್ತಿರ್ತವೆ. ತಮಿಳ್ನಾಡು ಬರುತ್ತೆ, ವೆಸ್ಟ್ ಬೆಂಗಾಲ್ ಬರುತ್ತೆ, ವೆಸ್ಟ್ ಬೆಂಗಾಳು, ಗುಜರಾತು ಮತ್ತು ಉತ್ತರ ಪ್ರದೇಶ ಬರುತ್ತೆ. ಅಂದರೆ 2028 ಒಳಗಡೆ ಬರೋದು ನಾನು ಹೇಳೋದು. ಅಲ್ಲ, ಆಗಲೂ ಕೂಡ ಇವರು OBC ಅನ್ನೋದು ಒಂದು ಇಶ್ಯೂ. ನೀವು ಅದನ್ನೇ ಹೇಳ್ತಾ ಇರಲ್ಲ, ಸಿದ್ದರಾಮಯ್ಯನವರ ಅದೃಷ್ಟ ಇದೆಲ್ಲ ಇನ್ನು 2.5 ವರ್ಷ ಮುಂದುವರಿಯುತ್ತೆ ಅಂತ. ನೀವು ಪೊಲಿಟಿಕಲ್ ಡಿಸಿಷನ್ ಬೇರೆ, ನಾನು ಹೇಳ್ತಾ ಇರೋದು ಪೊಲಿಟಿಕಲ್ ಡಿಸಿಷನ್. ಅವ್ರು ಕಾಂಗ್ರೆಸ್ ಏನಾದರೂ ಬೋಲ್ಡ್ ಆಗಿ ತಗೊಂಡು ಏನೋ ಮಾಡ್ಬೋದು, ಅದು ಬೇರೆ. ಬಟ್ ನೀವು ಹೇಳಿದ ಲಾಜಿಕ್ಗಳು, ಅಲ್ಲ, ಕಾಂಗ್ರೆಸ್ ಸಮಟೈಮ್ಸ್ ಬೋಲ್ಡ್ ಆಗಿ ತಗೊಳುತ್ತೆ, ಸಮಟೈಮ್ಸ್ ಬ್ಲೈಂಡ್ ಆಗಿ ತಗೊಳುತ್ತೆ. ಅದೇ ಲಾಜಿಕ್ ಅನ್ನೋದು ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು, ನೀವು ಫಸ್ಟಲ್ಲೇ ಲಾಜಿಕ್ ಹೇಳಿದ್ರಲ್ಲ, ಲಾಜಿಕ್ ಏನು ಕಾಣ್ತಾ ಇಲ್ಲ. ಯಾರಾದರೂ, ನಾನಲ್ಲ, ಬೇರೆ ಯಾರಾದರೂ ಒಂದು ಡಿಸ್ಪ್ಯಾಷನೇಟ್ ಆಗಿ ಇದನ್ನು ನೋಡೋದಿದ್ರು ಕೂಡ ಸಿದ್ದರಾಮಯ್ಯ ತೆಗೆಯುವುದರಿಂದ ಕಾಂಗ್ರೆಸ್ಸಿಗೆ ನಷ್ಟ ಹೊರತು ಲಾಭ ಅಂತೂ ಇಲ್ಲ. ಲಾಭ ಯಾವಾಗ ಇರುತ್ತೆ ಅಂದರೆ, ನೀವು ಅಂಥ ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡೋ ಶಕ್ತಿ ಒಂದು ಹೈಕಮಾಂಡಿಗೆ ಇರಬೇಕು, ಇಲ್ಲದಿದ್ದರೆ ಹೊಸದಾಗಿ ಮುಖ್ಯಮಂತ್ರಿ ಆಗ್ತಾರಲ್ಲ ಅವ್ರಿಗೆ ಇರಬೇಕು. ಅವ್ರು ಎಲ್ಲರನ್ನು ಸೇರಿಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕೂಡ ಮರೆಯುವ ಹಾಗೆ ಎಲ್ಲರನ್ನು ಸೇರಿಸ್ಕೊಂಡು, ಸಿದ್ದರಾಮಯ್ಯ ಇವರು ಪರವಾಗಿಲ್ಲ ಸಿದ್ದರಾಮಯ್ಯನವ್ರಿಗಿಂತ ಅಂಥ ನಾಯಕತ್ವ ಯಾರಾದರೂ ಬಂದರೆ ಅದು ಸದ್ಯದ ಮಟ್ಟಿಗೆ ಕರ್ನಾಟಕ. ನಾನು ಇನ್ನೊಂದು ಸಲ ಡಿಸ್ಕಸ್ ಮಾಡೋಣ. ಏನು ಅಂತಂದರೆ ಆಲ್ಟರ್ನೇಟಿವ್, ಈಗ ಸಿದ್ದರಾಮಯ್ಯಗೆ ಆಲ್ಟರ್ನೇಟಿವ್, ಅದು ಹಿಂದ ವಿಷಯದಲ್ಲಿ ಖಂಡಿತ, ಕಾಂಗ್ರೆಸ್ ಲೀಡರ್ಶಿಪ್ ವಿಷಯದಲ್ಲಿ, CM ಲೀಡರ್ಶಿಪ್ ವಿಷಯದಲ್ಲಿ, ಎಲ್ಲದರ ವಿಷಯದಲ್ಲೂ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಏನು, ಆಲ್ಟರ್ನೇಟಿವ್ ಪ್ಲಾನ್ ಕಾಂಗ್ರೆಸ್ನಲ್ಲಿ ಏನಿರ್ಬೋದು ಅಂತ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಮುಗಿಸೋಣ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಆಲ್ರೆಡಿ ಟೈಮ್ ಹೋಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.